ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ನಾನು ಸುಮಾರಿಂದ ನೋಡ್ತಾ ಇದ್ದೀನಿ ಗುರುಜಿ. ಮೇ ಬಿ 2 years ಆಯ್ತು ಗುರುಜಿ. ಆದ್ರೆ ಲೈವ್ ನೋಡಾಕ ಈಗ ಮತ್ತೆ ಒಳ್ಳೆ 2 months ನೋಡಾಕ್ನಿ ಗುರುಜಿ. ಸಂತೋಷ. ಏನು ಮಾಡ್ಕೊಂಡಿರೋದು? ನಂದು ಎಜುಕೇಶನ್ ಗುರುಗಳ, ನಂದು BA ಕಂಪ್ಲೀಟ್ ಆಗಿದೆ, ಗ್ರಾಜುಯೇಷನ್ ಗುರುಗಳ. ನಾನು ಎಜುಕೇಶನ್ ಕೇಳಿಲ್ಲ, ಏನು ಮಾಡ್ಕೊಂಡಿದ್ದೀರಿ ಕೆಲಸ ಅಂದೆ. ನಂದು ಪ್ರೆಸೆಂಟ್ ಸರ್ ಅದ್ರ ಬಗ್ಗೆನ ಮಾತಾಡ್ಕೊಂಡು ಹಚ್ಚಿದಾರಿ. ನಂದು ಈ ಪ್ರೆಸೆಂಟ್ ಗುರುಜಿ ನಂದು 27 ರನ್ನಿಂಗ್ ಇದೆ ಗುರುಜಿ. ನಂದು ಏಜ್ ಈಗ ಅಂದ್ರೆ ನಾನು ಇದು KSP ಅಂದ್ರೆ ಪೊಲೀಸ್ ಆಗ್ಬೇಕಂತ ಟ್ರೈ ಮಾಡಿದೆ ಗುರುಜಿ. ಫಸ್ಟ್ 1 ರಿಂದ 2 ಮಾಸದಿಂದ ಹೋಯ್ತು ಗುರುಜಿ, 1-2 ಸಲ. ಆಮೇಲೆ ನಾನು ಕಂಬ್ಯಾಕ್ ಹಾಕೇಸಿ ಇದು ಗೌರ್ಮೆಂಟ್ ಜಾಬ್ ಬಿಟ್ಕೇಸಿ ನಂದು ಏನೋ ಪರ್ಸನಲ್ ಲೈಫ್ನಾಗ ಏನೋ ಒಂದು ಮಾಡ್ಬೇಕು, ನನ್ ಕಾಲ್ ಮ್ಯಾಗ ಏನೋ ಒಂದು ನಿಂತ್ಕೋಬೇಕಂತೇಸಿ ಬೇರೆ ಏನೋ ಮಾಡ್ಬೇಕಂತ ಟ್ರೈ ಮಾಡಕಂತ ಹೊಂಟಿದ್ದೆ ಗುರುಜಿ. ನಮ್ಮ ಮನೇಲಿ ನನಗೆ ಟೈಮ್ನೇ ಕೊಡ್ಲಿಲ್ಲ ಗುರುಜಿ ನನಗೆ. ಈಗ ನಮ್ ಬ್ರದರ್ದು ಅವ್ರದ್ದು ಮ್ಯಾರೇಜ್ ಅಂತ ತೆಗಿಸಿ, ಅದು ಹಳ್ಳಿ ಒಳಗೆ ರೊಕ್ಕದ್ದು ಖರ್ಚು ಅಂತ ತೆಗಿಸಿ ಆತರ ಇಬ್ಬರನ್ನು ಸೇರ್ಕೇಸಿ ಮಾಡ್ಬಿಡ್ತಾರೆ ಗುರುಜಿ ಮ್ಯಾರೇಜ್. ಅಂದ್ರೆ ಈಗ ಅವ್ರವ್ರ ಪ್ರಾಬ್ಲಮ್ಗಳು, ಅವ್ರ ಸಮಸ್ಯೆಗಳನ್ನ ಏನೋ ಪ್ರಾಬ್ಲಮ್ಗಳನ್ನ ಅರ್ಥ ಮಾಡ್ಕೋಲ್ಲ ಗುರುಜಿ. ಹಿಂಗಾಗಿ ನನ್ಗೆ ಒಂದ್ಸಲ ಅದ್ರೊಳಗೆ ಹೋಗಿಸಿ ಡಿಪ್ರೆಷನ್ ಮೂಡ್ನೊಳಗೆ ಇದ್ದೆ ಗುರುಜಿ ನಾನು. ಅಂದ್ರೆ 4 ರಿಂದ 5 years ಅದ್ರೊಳಗೆ ಹೋಗಿಸಿ ನನ್ಗೆ ಈ ತರ ಆಗ್ಲಿಲ್ಲಲ್ಲ, ನಾನು ಈ ತರ ಕನ್ಸ್ಕೊಂಡಿದ್ದೆ ಆಗ್ಲಿಲ್ಲಲ್ಲ ಅಂತ ತಿಳಿಸಿ ಏನೋ ಒಂಥರ ಮನ್ಸಿಗೆ ಹಚ್ಕೊಂಡ್ಕೇಸಿ ಬೇಜಾರ್ ಮೂಡ್ನಾಗ ಹೋಗಿ ಡಿಪ್ರೆಷನ್ ದಾಗ ಇದ್ದೆ ಗುರುಜಿ ನಾನು ಆ ಟೈಮ್ ನಲ್ಲಿ ಗುರುಜಿ. ಅದೇ ಟೈಮ್ನಾಗ ಇವ್ರು ಮನೆಯಲ್ಲಿ ಇದ್ರೆ ನಮ್ ಬ್ರದರ್ ನೋಡ್ರಿ ಈ ಕಡೆ ಮ್ಯಾರೇಜ್ನು ಆಗತ್ತಿಲ್ಲ ಗುರುಜಿ, ಇಬ್ರು ಸೇರೆ ಮಾಡ್ಬೇಕಂತ ಅವ್ರದ್ದು. ಅಂದ್ರೆ ನಾನು ಹೇಳಿದೆ ಗುರುಜಿ, ನನ್ ಲೈಫ್ ನಲ್ಲಿ ಬಹಳ ಕಷ್ಟಗಳು ಬಂದಿದೆ, ನನಗೆ ಟೈಮ್ ಬೇಕು, ನನ್ ಕಂಬ್ಯಾಕ್ ಆಗ್ಬೇಕು, ಸ್ವಲ್ಪ ನನಗೆ ಜೀವನದಾಗ ಏನೋ ಒಂದು ಜಾಬ್ ತಗೋಬೇಕಂತ ಅದ್ರಿಂದ ಹೋಗಿಸಿ ನಂದು ಸಂತೋಷ ಕ್ಷಣಗಳನ್ನ ಕಾಣ್ಲಿಲ್ಲ, ನಾನು ಎಂಜಾಯ್ಮೆಂಟ್ನು ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಯಾವ್ದೋ ಹಬ್ಬ ಆಡಂಬರ ದಿನಗಳು ಯಾವ್ದು ಒಟ್ಟ ನನ್ ಜೀವನದಾಗ ಒಟ್ಟ ಸಂತೋಷ ದಿನಗಳನ್ನು ಕಳೆದಿಲ್ಲ. ನನ್ಗೆ ಇನ್ನೊಂದ್ 3 ರಿಂದ 4 ವರ್ಷ ಟೈಮ್ ಬೇಕು ನನಗೆ. ಯಾಕಂದ್ರೆ ನನಗೆ ಪ್ರೆಸೆಂಟ್ ನಾನು ಸಂಪಾದನೆ ಇಲ್ಲ, ಸಂಪಾದನೆ ಅಂದ್ರೆ ದುಡಿಯಾಕತ್ತಿಲ್ಲ ಗುರುಜಿ, ನನಗೆ ಟೈಮ್ ಬೇಕಂತ ಮನೆಯಲ್ಲಿ ಕೇಳ್ಕೊಂಡೆ ಗುರುಜಿ ನಾನು. ಆದ್ರೆ ನನಗೆ ಟೈಮ್ನೇ ಕೊಡ್ಲಿಲ್ಲ ಅವರು. ಅಂದ್ರೆ ಗುರುಜಿ ಫಸ್ಟಿಗೆ ಅವರು ನಮ್ ಬ್ರದರ್ದು ಎಂಗೇಜ್ಮೆಂಟ್ ಆದ್ಮೇಲೆ ಎಲ್ಲಾ ಮಾಡಿದ್ಮೇಲೆ 8 ತಿಂಗಳದು ಎಲ್ಲ ಸುಮ್ಮಿದ್ದಾರೆ ಗುರುಜಿ. ಅದು ಮಾಡೋ ಟೈಮ್ನಿಗೆ ಬಂದ್ ಕೇಸಿ ನನ್ಗೆ ಒಟ್ಟ ಬಿಡ್ಲೇ ಇಲ್ಲ ಗುರುಜಿ. ಈಗ ಮದುವೆ ಮಾಡಾಕಂತ ಕೇಸಿ ಎಲ್ಲ ಡೇಟ್ ಫಿಕ್ಸ್ ಮಾಡೋ ಟೈಮ್ದಾಗ ಗುರುಜಿ ಇನ್ನೊಂದು 20 ದಿನ 1 ತಿಂಗಳಿತ್ತು ಗುರುಜಿ. ಆ ಟೈಮಿಗೆ ಬಂದ್ ಕೇಸಿ ಇದು ನೀವ್ ಮಾಡ್ಕೊಳ್ಳೇಬೇಕು ಹಂಗಂತ ನನ್ ಮೈಂಡ್ ಡೈವರ್ಟ್ ಮಾಡ್ಬಿಟ್ರು ಗುರುಜಿ. ನಾನು ಕುತ್ತಿಗೆ ಬರುತ್ತೆ ನಂದು ಅಂದ್ರೆ ಗುರುಜಿ ನನ್ಗ ನಾನು ಆಕ್ಟಿವ್ ಇರಲ್ಲ ಗುರುಜಿ. ಅಂದ್ರೆ 1 ದಿನ ಆಕ್ಟಿವ್ ಇರ್ತೀನಿ, ಮತ್ತೆ 1 ದಿನ ಆಕ್ಟಿವ್ ಇರಲ್ಲ ಗುರುಜಿ. ನನ್ನ ಸೈಡ್ ಪ್ರಾಬ್ಲಮ್ಗಳು ಬೇರೆ ಇದ್ದವಲ್ಲ ಗುರುಜಿ, ನನ್ಗೆ ಹಿಂಗ ಯಾಕಂತ ನನ್ಗೆ ಅಷ್ಟೊಂದು ನನ್ಗೆ ಅರ್ಥನೂ ಹಾಕಿರೋದು ಗುರುಜಿ. ನಾನು ಅಂದ್ರೆ ಈಗ ಸಿಟಿ ಒಳಗೆ ಇರ್ತಿದ್ನಲ್ಲ, ಏನೋ ನಾ ಸ್ಟಡಿ ಮಾಡೋ ಹೊತ್ತಿಗೆ ಆಕ್ಟಿವ್ ಇರ್ತಿದ್ದೆ. ಈಗ ಹಳ್ಳಿ ಒಳಗೆ ಬಂದು ಇದ್ ಮಾಡಿದ್ನಂದ್ರೆ ನನಗೆ ಜಾಸ್ತಿ ಜನರ ಜೋಡಿ ಬೆರೀದಾಗಲ್ಲ, ಸಂಪರ್ಕ ಮಾಡೋದಾಗಲ್ಲ. ಒಂಥರ ನಾನು ನನ್ನ ಲೋಕದಾಗ ಇರ್ತಿದ್ದೆ ಗುರುಜಿ ನಾನು. ಈ ಟೈಮ್ ನಲ್ಲಿ ನಮ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಬಲವಂತ ಮಾಡಿಬಿಟ್ರು ಗುರುಜಿ. ಒಟ್ಟ ನನ್ಗೆ ಏನ್ ಬಿಡೋಕ್ ಒಟ್ಟ ಗೊತ್ತಾಗ್ಲಿಲ್ಲ. ಫುಲ್ ಮಾಡ್ಬಿಟ್ರು ಗುರುಜಿ ನನಗೆ. ಏನ್ ಮಾಡಿದ್ರು? ಫುಲ್ ಮೈಂಡ್ ಡೈವರ್ಟ್ ಮಾಡ್ಬಿಟ್ರು ಗುರುಜಿ ನಂದು. ಏನಂತ? ಅದು ಮ್ಯಾರೇಜ್ ಮಾಡ್ಕೋಬೇಕು ಹಂಗ ಬಟ್ ನೀನ್ ಮಾಡ್ಕೋಬೇಕಂತ ಒಟ್ಟ ಫುಲ್ ಬಲವಂತ ಫೋರ್ಸ್ ಮಾಡ್ಬಿಟ್ರು ಗುರುಜಿ ನನಗೆ. ಅಂದ್ರೆ ಈಗ ನೀವು ಇಬ್ರು ಅಣ್ಣ ತಮ್ಮದಿರಾ? ಹಾ ಗುರುಜಿ. ನಿಮ್ ಕಡೆ ಅಣ್ಣ ತಮ್ಮ ಇಬ್ರು ಒಂದೇ ದಿವಸ ಮದುವೆ ಮಾಡ್ತಾರ? ಹಾ ಗುರುಜಿ, ಒಂದೇ ದಿನಾನೇ ಮಾಡ್ಬಿಡ್ತಾರೆ ಗುರುಜಿ. ಹೆಣ್ಣು ಸಿಕ್ಕಿದ್ರೆ ಅಥವಾ ಸಿಗ್ತಾವೆ? ಹೆಣ್ಣು ಸಿಕ್ಕಿದ್ದಾವ ನಿಮ್ಮಿಬ್ಬರಿಗೂ? ಹಾ ಸಿಕ್ಕಿದಾವ ಗುರುಜಿ. ಅಂದ್ರೆ ಈ ಮೊದಲು ಗುರುಜಿ ಫಸ್ಟಿಗೆ ನಮ್ ಬ್ರದರ್ ಮಾಡಿದಾರಲ್ಲ, ಆ ಟೈಮ್ಗೆ ಡೇಟ್ ಫಿಕ್ಸ್ ಅಂತ ಮಾಡ್ಬೇಕು, ಒಬ್ಬರದ ಮಾಡಕಂತ ತಯಾರಾಗಿದ್ರು ಗುರುಜಿ. ಆ ಟೈಮ್ 7 ರಿಂದ 8 ತಿಂಗಳ ಕಾಲೇನೆ ಕುಂತಾರೆ ಗುರುಜಿ. ನಾನು ನನಗೆ ಫಸ್ಟ್ ಟೈಮ್ ಅವಾಗ ಕೇಳಿದಾಗ ಗುರುಜಿ ನಾವ್ ಒಳ್ಳೆ ಅಂತ ಅಂದಿನಲ್ಲಿ ಗುರುಜಿ ಕೈ ಬಿಟ್ಟಿದ್ದಾರೆ ಗುರುಜಿ ನನಗೆ. ನೀನಪ್ಪ ಅದು ಸ್ಪಷ್ಟವಾಗಿ ಹೇಳ್ಬೇಕು, ಸುಮ್ಮನೆ ನನಗೆ ಅದು ಅರ್ಥ ಆಗಲ್ಲ, ಸ್ಪಷ್ಟವಾಗಿ ಮಾತಾಡು. ಅಂದ್ರೆ ಗುರುಜಿ ಫಸ್ಟಿಗೆ ನನಗೆ ಕೇಳಿದಾರಲ್ಲ ಗುರುಜಿ, ಅಂದ್ರೆ ನನ್ ಮ್ಯಾರೇಜು ಬೇಡ ಅಂತ ಅಂದಾಗ ಗುರುಜಿ ನನ್ಗೇನು ಕೇಳಿಲ್ಲ ಗುರುಜಿ. ಅವ್ರು ಅಲ್ಲಿಗೆ ಬಿಟ್ಟಿದ್ರು. ಒಬ್ಬರದ ಸಿಂಗಲ್ ಮಾಡ್ಬೇಕಂತ ಎಲ್ಲ ಪ್ರೋಗ್ರಾಮ್ಗಳು ಏನದ ಅಂತ ಎಲ್ಲ ತಯಾರು ಮಾಡ್ಕೊಂಡಾರ ಗುರುಜಿ ಅವರು. ಆ ಟೈಮಿಗೆ ಇಲ್ಲಿ ಊರಾರ ಹಳ್ಳಿ ಒಳಗ ಗುರುಜಿ ಅವ್ರ ಮಾತ್ ಕೇಸಿ ಇಬ್ಬರದು ವಯಸ್ಸಾಗೈತಿ, ಹಂಗೆ ಹೆಂಗ್ ಮಾಡ್ತಿದ್ವಿ, ಇಬ್ಬರದು ಮಾಡ್ರತ್ತ ಅಂತ ಅವ್ರ ಮಾತ್ ಕೇಸಿ ನನ್ಗ ಆ ಟೈಮ್ ನಲ್ಲಿ ಎಂಗೇಜ್ಮೆಂಟ್ ಇಲ್ಲ ಗುರುಜಿ, ಏನೂ ಇಲ್ಲ. ಆ ಟೈಮ್ನಾಗ ಏನಿದು ಒತ್ತಾಯ ಮಾಡಿ ಬಲವಂತ ಮಾಡ್ಕೇಸಿ ನನ್ಗ 5-6 ದಿನಗಟ್ಲೆ ಫುಲ್ ಟಾರ್ಚರ್ ಕೊಟ್ಟು ನಮೂನಿ ಮಾಡಿ ನನ್ ಬಲವಂತ ಮಾಡಿ ಮೈಂಡ್ ಡೈವರ್ಟ್ ಮಾಡ್ಬಿಟ್ರು ಗುರುಜಿ ನನಗೆ.
ಅದ್ರಾಗ ಆಲ್ರೆಡಿ ನಾ ಡಿಪ್ರೆಷನ್ ಮೂಡ್ ನಲ್ಲಿ ಇದ್ದೆ ಗುರುಜಿ ಆ ಟೈಮ್ನಾಗ ನಾನು. ಏನಕ್ಕೆ ಡಿಪ್ರೆಷನ್ಗೆ ಹೋಗಿದ್ರಿ? ಅಂದ್ರೆ ಜಾಬ್ ಆಗಿತ್ತಲ್ಲ ಗುರುಜಿ, ನಾನು ಇಷ್ಟೆಲ್ಲ ಇಷ್ಟು ಮೊದಲು ಎರಡ್ ಸಲ ಗುರುಜಿ ಬರೀ 2 ಮಾಸಲಿಂದ 1 ಮಾಸಲಿಂದ ಹೋಗಿತ್ತು. ನನ್ಗೆ ಇದು ಜಾಬ್ನ ಆಗ್ಲಿಲ್ಲ, ಇದು ಬಿಟ್ಕೇಸಿ ನನ್ಗೆ ಒಂದು ಕಾಲ್ ಮ್ಯಾಗನು ನಿಂತ್ಕೊಂಡಿಲ್ಲ. ಇವ್ರು ನನ್ಗೆ ಒಮ್ಮೆಲೆ ತಂದ್ಕೇಸಿ ಮ್ಯಾರೇಜ್ ತಂದ್ಕೇಸಿ ವರ್ಷ ಬಿಟ್ರಲ್ಲ ಕೇಸಿ ಅದೇ ಗುಂಗುನೊಳಗೆ ಡಿಪ್ರೆಷನ್ ಹೋಗ್ಬಿಟ್ಟಿದೆ ಗುರುಜಿ ನಾನು. ಆ ಟೈಮ್ನಾಗ ಮತ್ತೆ ಆಮೇಲೆ ನನ್ಗೆ ಬ್ಯಾಡ ಅಂದ್ರು ಮತ್ತೆ 1 ವರ್ಷ ಕಾಯ್ದ್ಬಿಟ್ಟು ಕೇಸಿ ನಮ್ದು ಅಂತಂದ್ರೂ ಫುಲ್ ಮೈಂಡ್ ವರ್ಕ್ ಮಾಡ್ಕೇಸಿ ಅಲ್ಲಿ ಕನ್ಯಾಗಳನ್ನ ಹುಡುಕಾಡಕ್ ಹಚ್ಕೇಸಿ ಅದ್ರ ಎಂಗೇಜ್ಮೆಂಟ್ ಮಾಡಿದ್ರು ಗುರುಜಿ ನನ್ಗೂ ರೀ. ಎಂಗೇಜ್ಮೆಂಟ್ ಆದ್ಮೇಲೆ ಈಗ ಆಮೇಲೆ ಮದ್ವೆ ಆದ್ಮೇಲೆ ಒಂಥರ ನನ್ ಜೀವನದಾಗ ಮತ್ತೆ ನೆಮ್ಮದಿನ ಇರ್ಲಾರಂಗ ಆಗ್ಬಿಟ್ಟದ ಗುರುಜಿ. ಯಾರ ನನ್ ವೈಫ್ ಮಾತ್ರ ಒಳ್ಳೆ ಗುಣಗೋಳ್ರಿ, ಒಳ್ಳೆ ಬೆಸ್ಟ್ ಆದ್ರೂ ಒಂಥರ ಏನೋ ಮನುಷ್ಯಗ್ ನೆಮ್ಮದಿನೂ ಇಲ್ಲ ಹಂಗಿಬಿಟ್ಟದ. ಬರೇ ಸಾಯ್ಬೇಕು ಒಟ್ಟ ಫುಲ್ ಸಾವು, ಬರೇ ಸತ್ರ ಅಂದ್ರೆ ನೆಮ್ಮದಿ ಸಿಗ್ತದ, ಒಟ್ಟ ಸಾಯ್ಬೇಕು ಅಂತ ಈ ತರ ತಲೆ ಒಳಗ್ ಬರತ್ತ ಥಾಟ್ಸ್ ಗುರುಜಿ. ನಾನು ಮದುವೆ ಆಗಿ ಎಷ್ಟು ದಿನ ಆಯ್ತು? ಮದುವೆ ಆಗಿ ಗುರುಜಿ ಒಂದು 4 ಮಂತ್ ಆಯ್ತು ಗುರುಜಿ. ಮದುವೆ ಆಗಿ 4 ತಿಂಗಳಾಯ್ತು ಅಂದ್ರೆ ನಿಮ್ಮ ಅಣ್ಣನೊಂದಿಗೇನೆ ನಿಮಗೂ ಮದುವೆ ಆಯ್ತು? ಎಸ್ ಗುರುಜಿ. ಅಲ್ಲಪ್ಪ, ಈಗ ಎಷ್ಟು 27 ವರ್ಷ ಅಲ್ವಾ? ಈ 21, 22, 23, 24, 25, 26, 27 ಇಷ್ಟು ವರ್ಷ ಏನು ಮಾಡ್ತಿದ್ರಿ ಮತ್ತೆ? ಅಂದ್ರೆ ಈ 5-6 ವರ್ಷ ಸುಮ್ಮನೆ ಓದ್ತಾನೆ ಇದ್ರಾ? ಇಲ್ಲ ಗುರುಜಿ, ಸ್ಟಾರ್ಟಿಂಗ್ ಇದು 22-23 ಏಜ್ ಒಳಗ ಗುರುಜಿ ನಾನು ಗೌರ್ಮೆಂಟ್ ಜಾಬ್ ಆಗ್ಲಿಲ್ಲ. ಇದು ಬಿಟ್ಕಿಸಿ ನಾನು ಏನ್ರ ಸೈಡ್ ನಾನು ವರ್ಕ್ ಮಾಡ್ತೀನಿ, ನನ್ನ ಕಡೆಯಿಂದ ಪ್ರಯತ್ನ ಪಟ್ಟೀನಿ. ನನ್ಗೆ ಇದು ಆಗಿ ಬರಲ್ಲ, ನನ್ ಗೌರ್ಮೆಂಟ್ ಜಾಬ್ ಆಗಲ್ಲ, ಬೇರೆ ಏನ್ರ ನನ್ ಕಾಲ್ ಮಾಡಿ ನಿಂತ್ಕೊತೀನಿ. ಹಿಂಗ ನನ್ ಲೈಫ್ ಡಮಾರ್ ಆಗುತ್ತೆ, ನಾನು ಬೇರೆ ಏನು ಮಾಡ್ತಂತ ನಮ್ಮ ಮನೇಲಿ ಕೇಳ್ಕೊಂಡೆ ಗುರುಜಿ ನಾನು. ಅವ್ರ ಗೌರ್ಮೆಂಟ್ ಜಾಬ್ ಓದು, ಗೌರ್ಮೆಂಟ್ ಜಾಬ್ ತಗೋಬೇಕಂತ ನನ್ಗೆ ಒಟ್ಟು ಈ ಕಡೆ ದಾರಿ ಅಂದ್ರೆ ಅಷ್ಟು ಟೈಮ್ ವೇಸ್ಟ್ ಆಗ್ಬಿಡ್ತು ಗುರುಜಿ. ಅದು ಒಟ್ಟು ಗೌರ್ಮೆಂಟ್ ಜಾಬ್ ತಗೋಬೇಕಂತ ಅವ್ರು ನನಗೆ ಈ ತರ ಪ್ರಚೋದನೆ ಕೊಡಾಕ್ಬಿಟ್ರು ಗುರುಜಿ ನನಗೆ. ಅವರು ಯಾರು ಪ್ರಚೋದನೆ ಕೊಟ್ರು? ನಮ್ ಮನೇಲಿ ಗುರುಜಿ, ನಮ್ ಫಾದರ್ ಮತ್ತೆ ನಮ್ ಬ್ರದರ್ ಎಲ್ಲರೂ. ಏನಂತ ಪ್ರಚೋದನೆ ಕೊಟ್ರು? ಅದು ಆ ಟೈಮ್ನಾಗ ರೀ ನಾನು 22-23 ಏಜ್ ಐತಲ್ರಿ. ಹಿಂಗಾರ ಮುಂದೆ ನನ್ನ ಜೀವನ ಹಾಳಾಗತ್ತದ. ಈಗ ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಕೋತ ಹೋಗ್ತಂದ್ರೆ ಜಾಬ್ ಬರ್ತದೋ ಬಿಡ್ತದೋ ಗೊತ್ತಿಲ್ಲ. ಅದು ಈಗ ಮೊದ್ಲ ಟ್ರೈ ಮಾಡಿಲ್ಲ, ಬಂದಿಲ್ಲಲ್ಲ, ಬಿಟ್ರೆ ಮತ್ತೆ ಏನಾರ ಹೊರಗಿಂದ ಏನಾರ ಸಣ್ಣ ಪುಟ್ಟ ಅಲ್ಲಿ ಅವ್ರಲ್ಲಿ ಕೆಲಸ ಮಾಡ್ಕೋತ ಹೋದ್ರೆ ನಮ್ ಜೀವನದಾಗ ಒಂದ್ ಏನ ಸೆಟಲ್ಮೆಂಟ್ ಆಗ್ತದಂತೆ ಆ ತರ ಯೋಚನೆ ಬಂದಿತ್ತು ಗುರುಜಿ ನನಗೆ. ಆ ಟೈಮ್ನಲ್ಲಿ ನಮ್ಮ ಮನೆ ಸೇರಿ ಇಲ್ಲ ಗೌರ್ಮೆಂಟ್ ನೌಕರಿ ತಗೋಕು, ಓದ್ನಿ ಗೌರ್ಮೆಂಟ್ ನೌಕರಿ ಆಗತ್ತಾನೆ ಬಿಡಬಿಡ ಅಂತ ಆ ತರ ನನಗೆ ಹೇಳಿದ್ರು ಗುರುಜಿ ಮನೆಯಲ್ಲಿ. ಅಲ್ಲಪ್ಪ, ಈಗ ಒಂದು 21, 22, 23 ಸಮಯದಲ್ಲಿ ಎಕ್ಸಾಮ್ ಬರೆದು ನಿಮಗೆ ಫೇಲ್ ಆಗಿ ಅಥವಾ ಸಿಗದೆ ಹೋದಾಗ ನಿಮ್ಮ ಮನೆಯವ್ರು ಹೇಳಿದ್ರು, ಅಪ್ಪ ಇದಕ್ಕೆ ಅಂತಲೇ ಏನು ಹಿಂಗೆ ಓದ್ತಾ ಕೂತಿ ಬೇರೆ ಏನಾದರೂ ಮಾಡು ಅಂತ ನಿಮ್ಮ ಅಪ್ಪ ಅಮ್ಮ ಹೇಳಿದ್ರೆ, ಇನ್ನೊಂದು ಕಡೆ ನಿಮ್ಮ ಅಣ್ಣ ಇಲ್ಲ ಓದು ಅಂತ ಹೇಳಿದ್ರು. ಓದಂತ ಹೇಳಿದ್ರು ಗುರುಜಿ, ಗೌರ್ಮೆಂಟ್ ಜಾಬ್ ಓದು, ಗೌರ್ಮೆಂಟ್ ಜಾಬ್ ತಗೊಂತ ಹೇಳಿದ್ರು ಗುರುಜಿ. ನಾನು ಒಳ್ಳೆ ನನ್ಗೆ ಪ್ರಯತ್ನ ಪಟ್ಟಿನಿ, ಜಾಬ್ ಆಗತ್ತಿಲ್ಲಲ್ಲ, ನನ್ನ ಜೀವನ ಹಾಳಾಗ್ತದ, ಇಲ್ಲ ಬ್ಯಾರೇದ್ ಏನ್ರ ಒಂದ್ ಮಾಡ್ಕೋತಾ ಇದ್ನಂದ್ರೆ ನಾನು ವರ್ಕ್ ಮಾಡಿದ್ನಂದ್ರೆ ನನ್ನ ಕಾಲ್ ಮೇಲೆ ನಾನು ನಿಂದಿರ್ಕೋತೀನಿ, ಜೀವನ ಮುಂದೆ ಲೀಡ್ ಮಾಡಕ್ ಹೆಲ್ಪ್ ಆಗತ್ತಂತ ಆ ತರ ಅಂದೇರಿ. ನಮ್ಮ ಮನೆ ಒಳಗೆ ಏನೈತಿ, ಇಲ್ಲ ಗೌರ್ಮೆಂಟ್ ಜಾಬ್ ತಗೊಳ್ಬೇಕು, ಗೌರ್ಮೆಂಟ್ ಜಾಬ್ ಬರುತ್ತಾನೆ ಬಿಡ್ಬೇಡ, ಸ್ಟಡಿ ಮಾಡಿ ಕಂಟಿನ್ಯೂ ಮಾಡಂತ ಆ ತರ ಅಂದ್ರ ಗುರುಜಿ. ಯಾರು ಹೇಳಿದಂಗಂತ? ನಮ್ಮ ಮನೆಯೊಳಗೆ ನಮ್ಮ ಫಾದರ್ ಅಂದ್ರ ಗುರುಜಿ. ಬ್ಯಾಡ ಅಂದ್ರು ಅಂತ ಈಗ ಹೇಳಿದೆ, ಮತ್ತು ಮಾಡು ಅಂದ್ರು ಅಂತಿದ್ರಿ, ಎರಡರಲ್ಲಿ ಯಾವ್ದು ಸತ್ಯ? ಹಂಗಲ್ ಗುರುಜಿ, ಅಂದ್ರೆ ನಾನು ಬ್ಯಾಡ ಅಂತಂದ್ರೆ ನನ್ ಮಾತು ಕೇಳಲ್ರಿ ಅವರು. ಅಂದ್ರೆ ನೀವು ಒಂದ್ ಅಟೆಂಪ್ಟ್ ಫೇಲ್ ಆದ್ಮೇಲೆ ನೀವು ಬೇಡ ಅಂತ ಬಿಟ್ಟಿದ್ರಿ? ಇಲ್ಲ ಗುರುಜಿ, ಒಂದು 4-5 ಅಟೆಂಪ್ಟ್ ಮಾಡಿದ್ನೆ ಗುರುಜಿ. ಅವಾಗ ಒಂದ್ಸಲ ಅದಾಯ್ತು ಬಿಡು. ಒಂದಷ್ಟು ಅಟೆಂಪ್ಟ್ ಆಗಿ ಯಾವುದು ಆಗದೆ ಇದ್ದಾಗ ನೀವು ಬೇಡ ಅಂತ ನೀವು ವಿಮುಖರಾಗಿದ್ರಿ, ಅಲ್ಲಿ ಆ ಕಡೆಯಿಂದ ಬೇಡ ಅಂತ ನೀವು ವಿತ್ಡ್ರಾ ಮಾಡ್ಕೊಂಡಿದ್ರಿ ಆ ನಿರ್ಧಾರನ. ಗುರುಜಿ. ಆಮೇಲೆ ಮನೆಯವರು ಇಲ್ಲಪ್ಪ ನೀನು ಮಾಡು ಅಂತ ಅಂದ್ರ? ಎಸ್ ಗುರುಜಿ. ಮತ್ತೆ ಇದೇ ಮನೆಯವರು ಮುಂದೆ ಅಪ್ಪ ಅದು ಬಿಟ್ಬಿಡು ಮದುವೆ ಆಗು ಅಂತ ಇವರೇ ಹೇಳಿದ್ರ? ಅದೇ ತರ ಅಂದ್ರಿ. ಆ ಟೈಮ್ನಾಗ ನನ್ಗೆ ಬೇಡ, ಈ ಸದ್ದ ನನ್ಗೆ ಸಂಪಾದನೆ ಇಲ್ಲ, ಏನಿಲ್ಲ, ನನ್ಗೆ ಸ್ವಲ್ಪ ಪ್ರಾಬ್ಲಮ್ಗಳು ಅದಾವು, ನನ್ಗೆ ಈ ಸದ್ದ ಬೇಡ ಅಂತಂದ್ರೂ ಬಿಡ್ಲಿಲ್ಲ ಗುರುಜಿ ನಾನು. ಅಲ್ಲ, ಈಗ ನನಗೆ ಆಶ್ಚರ್ಯ ಅನ್ಸೋದು, ಇಲ್ಲೆಲ್ಲೂ ಕೂಡ ನಿನ್ನ ಬುದ್ಧಿ ನೀನು ಬಳಸೇ ಇಲ್ವಲ್ಲಯ್ಯ, ಬರೀ ಅವ್ರಿವ್ರು ಹೇಳಿದ್ದೇ ಕೇಳ್ಕೊಂಬಂದ್ಬಿಟ್ಟಿದ್ಯಾ, ನಿಂಗೆ ಬುದ್ಧಿ ಇರಲಿಲ್ವಾ? ಆಯಿತು, ಈಗ
ನಾನು ಅಲ್ಲೆಲ್ಲ ಒಂದಷ್ಟು ಅಟೆಂಪ್ಟ್ ಮಾಡಿ ಫೇಲ್ ಆದ ಮೇಲೆ ನನ್ನ ಯೋಗ್ಯತೆ ಇದು ಅಥವಾ ನನ್ನ ಶಕ್ತಿ ಇದು, ಇದು ನನ್ನಿಂದ ಆಗುತ್ತೆ, ಇದು ನನ್ನಿಂದ ಆಗಲ್ಲ. ಈ ವ್ಯತ್ಯಾಸ ನಿನ್ನ ಶಕ್ತಿಯ ಅರಿವು ಅಥವಾ ನಿನ್ನ ಕೈಲಿ ಏನಾಗುತ್ತೆ ಏನಾಗಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಲಿಲ್ವಾ? ಸುಮ್ಮನೆ ಆಗದೇ ಇರೋ ಸಿಗದೇ ಇರೋ ಮೀನಿಗೆ ಎಷ್ಟು ಗಾಳ ಹಾಕೊಂಡು ಕೂತಿದ್ದೀರಿ ವರ್ಷಾನುಗಟ್ಲೆ? ಅಲ್ಲ, ಮನೆಯವರು ಹೇಳ್ತಾರೆ ಹೌದು, ಬಟ್ ನನ್ನ ಶಕ್ತಿ ನನ್ನ ಮಿತಿ ನನಗೆ ಗೊತ್ತಿರಬೇಕಲ್ಲ. ಹೌದೌದು, ಅದು ಹೇಳೋದು ಬರೋಬ್ಬರಿ ಐತಿ ಗುರುಜಿ. ಆಗಲ್ರಿ ಮತ್ತೆ ಯಾಕೆ ನೀವು ಆಗದೆ ಇರೋದಕ್ಕೆ ಕೂತ್ಕೊಂಡ್ರಿ? ಅಂದ್ರೆ ನಮ್ಮ ಮನೆಯೊಳಗೆ ಹೊಟ್ಟೆ ಬಿಡ್ಲಿಲ್ಲ ಗುರುಜಿ. ಅವ್ರ ಹೊಟ್ಟೆ ಗೌರ್ಮೆಂಟ್ ಜಾಬ್ ತಗೋತಾನೆ. ಇದಕ್ಕೆ ಏನು ಮಾಡೋದಪ್ಪ? ಈಗ ಹೊರ್ಗಡೆ ಅವ್ರು ಯಾರೋ ಹಿಂಗಂದ್ರು ಅಂದಾಗ ಧಿಕ್ಕರಿಸಿ ಬರ್ಬೋದು. ಮನೆಯವರೇ ಹಿಂಗಂದ್ರು ಸಹ ನಾನು ಅದಕ್ಕೆ ಸುಮ್ಮನೆ ಅದೇ, ನಾನು ಆ ಕಡೆ ಓದ್ತಾ ಕೂತ್ಕೊಂಡೆ, ಕಡೆಗೆ ಅದು ಆಗಲಿಲ್ಲ. ಈಗ ನೋಡಿ, ಈಗ ಏನೂ ಇಲ್ಲ, ಹೌದಲ್ಲ? ಏನೂ ಇಲ್ಲ. ಅದೇ ಅಂದ್ರಿ, ನಾನು ಮಾಡ್ಕೊಳ್ಳೋ ಟೈಮ್ನಾಗ ರೀ ಈ ಸದ್ದ ಮಾಡ್ಕೊಳ್ರಿ, ಬ್ರದರ್ ಒಬ್ಬರೇ ಮಾಡ್ಲಿ, ನನಗೆ ಈ ಸದ್ದ ಸಂಪಾದನೆ ಇಲ್ಲ, ನಂಗೆ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಬಿಡ್ಲೇ ಇಲ್ರಿ ಅದು. ಅಲ್ಲ, ನನಗೆ ವಿಚಿತ್ರ ಅನ್ಸೋದು, ದುಡಿಯದ ಒಬ್ಬ ಮಗ 26-27 ಬಂದರೂ 4 ಕಾಸು ದುಡಿಮೆ ಮಾಡುವಷ್ಟು ಇಲ್ಲದ ಒಬ್ಬ ಮಗನಿಗೆ ಯಾವುದೋ ಒಂದು ಹುಡುಗಿ ತಂದು ಮದುವೆ ಮಾಡಿ ಕಟ್ಟಿ, ಯಾಕೆ ಆ ಹುಡುಗಿ ಜೀವನದಲ್ಲಿ ನಾವು ತೊಂದರೆ ಕೊಡಬೇಕು? ಅಥವಾ ಅಂದರೆ ನೀನು ಮದುವೆ ಮಾತ್ರ ನೀನು ಆಗಪ್ಪ, ಮಿಕ್ಕಿದ್ದು ನಾವು ಸಾಕ್ತೀವಿ, ನಾವು ನಿಂಗೆ ದುಡ್ಡು ಕೊಡ್ತೀವಿ, ನೀನು ದುಡಿದೇ ಹೋದ್ರೂ ಏನು ತೊಂದರೆ ಇಲ್ಲ, ಮದುವೆ ಅಂತ ಒಂದು ಆಗಪ್ಪ ಅನ್ನೋದು ಅವ್ರ ಲೆಕ್ಕಾಚಾರನ? ಅಥವಾ ಮದುವೆ ಮಾಡೋದು ಮಾಡಿಬಿಡೋಣ, ಮಿಕ್ಕಿದವ್ರ ಹಣೆ ಬರ ಅನ್ನೋದು ಲೆಕ್ಕಾಚಾರನ ಅವ್ರದ್ದು? ಅದೇ ತರ ಅಂತಾರೆ ಗುರುಜಿ. ಅಂದ್ರೆ ಹೊಲ ಗದ್ದೆ ಅಂತಾರೆ, ಫಾರ್ಮರ್ ಅಂದ್ರೆ ಲ್ಯಾಡ್ರ್ ಇದೆಯಲ್ಲ ಗುರುಜಿ, ಹೊಲ ಗದ್ದೆಗಳು ಇರ್ತಾವಲ್ಲ, ಅದನ್ನ ಮಾಡ್ಕೊಂಡಿರುವಂತಲ್ಲ. ಹಾ ಗುರುಜಿ, ಹಂಗಿದ್ರು ನಿನ್ ಕಡೆ ಒಬ್ಬನೇ ದುಡಿದಿರಲ್ಲ, ಇಬ್ರು ದುಡಿಲೇ ಇರ್ತದಲ್ಲ, ಆ ತರ ಅಂತೇಳಿ ಆ ತರದಿಂದ ಒಟ್ಟ ಅವಸರ ಮಾಡ್ಕೇಸಿ ಈ ತರ ಹಾಳಕ್ ಕಡಿಬಿಟ್ರು ಗುರುಜಿ. ಇಷ್ಟೇ ದುಃಖ ಅಥವಾ ಇಷ್ಟೇ ಬೇಜಾರು ನಿಮ್ಮ ಅಣ್ಣಂಗೂ ಇದೆಯಾ ಅಥವಾ ಅವ್ರು ಖುಷಿಯಾಗಿದ್ದಾರ? ಖುಷಿಯಾಗಿಲ್ಲ ಗುರುಜಿ, ನನ್ ಒಬ್ಬಂಗೆ ಅವ ಸಿಂಗಲ್ ಆಗಿ ಮಾಡ್ಕೊಂಡು ಖುಷಿಯಾಗಿರ್ತಿದ್ದ ಗುರುಜಿ, ನಾನು ಖುಷಿಯಾಗಿಡಿ. ಈಗ ನಿಮ್ಮ ಅಣ್ಣನ್ಗೂ ಮದುವೆ ಆಗ್ಬಿಟ್ಟಿದೆಯಲ್ವಾ, ನಿನ್ನಷ್ಟೇ ದುಃಖ ಅವ್ರಿಗೂ ಇದೆಯಾ ಅಥವಾ ನಿಮ್ಮ ಅಣ್ಣ ಆಯ್ತು ಅಂದ್ಕೊಂಡು ಖುಷಿಯಾಗಿದ್ದಾರ ಇರೋದ್ರಲ್ಲಿ? ಖುಷಿ ಇಲ್ಲ ಗುರುಜಿ, ಅವರು ಬೇಜಾರಲ್ಲೇ ಇದ್ದಾರೆ ಗುರುಜಿ. ಅವ್ರಿಗೆ ಯಾಕೆ ಬೇಜಾರು? ಅಂದ್ರೆ ಅಂದ್ರೆ ಅವ್ರಿಗೂ ಒತ್ತಾಯ ಮಾಡಿ ಮದುವೆ ಮಾಡಿದ್ರ? ಇಲ್ಲ ಗುರುಜಿ, ಅಂದ್ರೆ ನಾ ಡಿಪ್ರೆಷನ್ ಮೂಡ್ನಾಗ ಇದ್ನಲ್ಲ ಗುರುಜಿ, ಅದ್ರ ಸಂಬಂಧ ಅವ್ರ ಫ್ಯಾಮಿಲಿ ಅವರಿಗೆ ಬೇಜಾರಾಗಿದೆ. ಓಹೋ, ನಿಮ್ಮ ಬೇಜಾರು ಅವರೆಲ್ಲರಿಗೂ ತಗಲಿದೆ ಅಂತ? ಹಾ ಗುರುಜಿ, ಅಂದ್ರೆ ನಾನು ಇದ್ರಿಗಿಂತ ಮೊದ್ಲು ಇವ್ರಿಗೆ ಅಂದ್ರೆ ಗುರುಜಿ ಇವ್ರಿಗೆ ವಿಲೇಜ್ ಒಳಗೆ ಇರ್ತಾರಲ್ಲ ಸರ್, ಗೊತ್ತಾಗಲ್ರಿ ಅವ್ರಿಗೆ. ಯಾಕಂದ್ರೆ ನಾವ್ ಒಬ್ಬನೇ ಸ್ಟ್ರಗಲ್ ಮಾಡಾಕ್ನಲ್ಲ, ನಾ ಡಿಪ್ರೆಷನ್ ಇದ್ದ ಟೈಮ್ನಾಗ ಇವ್ರಿಗೆ ಗೊತ್ತಾಗಲ್ರಿ ಅದು. ಅಂದ್ರೆ ಇದಕ್ಕಿಂತ ಮೊದ್ಲು ನನಗೆ ಪೋರ್ಸಬಲ್ ಆಗಿ ಮಾಡಾಕ್ತಿರಲ್ಲ ಮೇಡಮ್ ಇವ್ರು ಗುರುಜಿ. ಇವ್ರು ಒಟ್ಟರು ಏನೈತಿರು ಫುಲ್ ಹ್ಯಾಪಿನೆಸ್ ಮೂಡಾಗಿದ್ರು, ಅವಾಗ ನಾ ಡಿಪ್ರೆಷನ್ ಒಳಗಿದ್ದೆ ಗುರುಜಿ. ಅವಾಗ ನಾ ಹೇಳಿದ ಮಾತುಗಳು ಅವ್ರಿಗೆ ಅರ್ಥ ಆಗಿಲ್ರಿ ಆ ಟೈಮ್ನಾಗ. ಈ ನನ್ ಒಬ್ಬನ ಸಂಬಂಧ ಇಡೀ ಫ್ಯಾಮಿಲಿನೇ ಡಿಪ್ರೆಷನ್ ಒಳಗ್ಯಾರಿ. ಅಲ್ಲಪ್ಪ, ಈಗ ಅವತ್ತು ಒತ್ತಾಯ ಮಾಡಬೇಕಾದ್ರೆ ಸುಮ್ಮನೆ ಹೇಳ್ತೀನಿ, ನೀವು ಅರ್ಥ ಮಾಡಿಕೊಳ್ಬೇಕು, ನನಗೀಗ ಒಂದು ಜಾಬು, ಗೌರ್ಮೆಂಟ್ ಜಾಬ್ ತಗೊಳ್ಬೇಕು, ಒಂದೇನು ಸಾಧಿಸಬೇಕು ಅಥವಾ ಒಂದು ಸರ್ಕಾರಿ ನೌಕರಿ ಹಿಡಿಬೇಕು ಅನ್ನೋ ಯೋಚನೆ ಬಂದಿದ್ದು ಅದ್ಭುತವೇ. ಆ ಕುರಿತು ಅಥವಾ ಅದರ ಸಲುವಾಗಿ ನೀವು ಮಾಡಿದ ಪ್ರಯತ್ನವೂ ಕೂಡ ಅದು ಅರ್ಥಪೂರ್ಣವೇ, ಅದರ ಅರ್ಥಹೀನವೇನಲ್ಲ. ಆದರೆ ಒಂದು ಹಂತ ಆದಮೇಲೆ ನನ್ನಿಂದ ಅದು ಆಗಲ್ಲ ಅಂದಾಗ ಅಪ್ಪ ಅಮ್ಮನಿಗೆ ಹಿಂಗಿದೆ ಹಿಂಗಿಲ್ಲ ಅಥವಾ ನಾನು ಇನ್ನೂ ಹಿಂಗೆ ದುಡಿಬೇಕು ಅಥವಾ ಇಷ್ಟೆಲ್ಲ ಹೇಳಿದ ಮೇಲೂ ಅವರು ಒತ್ತಾಯ ಮಾಡಿದ್ರು ಅನ್ನೋದು ನಿಮ್ಮ ಸಿದ್ಧ ಉತ್ತರ, ಹೌದಲ್ವಾ? ಆದರೆ ನಾನು ಒಂದು ಹೆಣ್ಣನ್ನು ನನ್ನ ಬದುಕಿಗೆ ತಂದುಕೊಳ್ಬೇಕಾದವನು, ನಾನು ಗಂಡಸಾಗಿ ಇಲ್ಲ ಅಂದರೆ ಅಪ್ಪ ಅಲ್ಲಿ ಉಪ್ಪಿಟ್ಟು ಮಾಡಿ ಇಕ್ಕಿದ್ದೀನಪ್ಪ ಒಂಚೂರು ತಿನ್ನಯ್ಯ ಅಂದರೆ ನಂಗೆ ಉಪ್ಪಿಟ್ಟು ಇಷ್ಟ ಇಲ್ಲ ನಾನು ತಿನ್ನಲ್ಲ ಅನ್ಬೋದು. ಅಥವಾ ಅಮ್ಮ ಮಾಡಿದ್ದಾರಲ್ವ ಅಂದುಕೊಂಡು ನನಗೆ ಇಷ್ಟ ಇಲ್ಲದೆ ಹೋದರೂ ಉಪ್ಪಿಟ್ಟು ತಿನ್ನೋಣ, ಅಥವಾ ಇನ್ಯಾವುದೋ ಕೆಲಸವನ್ನು ಇಷ್ಟ ಇಲ್ಲದೆ ಹೋದರೂ ಅಮ್ಮನಿಗೋಸ್ಕರ ಅಪ್ಪನಿಗೋಸ್ಕರ ಮಾಡೋಣ. ಆದರೆ ಅಮ್ಮನಿಗೋಸ್ಕರ ಅಪ್ಪನಿಗೋಸ್ಕರ ಇಷ್ಟವಿಲ್ಲದೆ ಇರೋ ಒಂದು ಮದುವೆ ಆಗಿ ಒಂದು ಹೆಣ್ಣಿಗೆ ತಾಳಿ ಕಟ್ಟಿಬಿಟ್ಟು ಇಲ್ಲಿ ಬಂದು 4 ತಿಂಗಳಾಗಿಲ್ಲ ನಾನು ಸಾಯ್ತೀನಿ ಅಂದಾಗ ಆ ಹೆಣ್ಣಿನ ಬಗ್ಗೆ ಈಗ 4 ತಿಂಗಳಾದ್ಮೇಲೆ ನೀನೇನು ಸಾಯ್ತೀಯಪ್ಪ, ಆ ಹೆಣ್ಣಿನ ಕತೆ ಏನು ಮತ್ತೆ? ಈಗ ಅದೇ ಗುರುಜಿ, ಅದೆಲ್ಲ ಅದು ಮುಂಚೆ ಇರಬೇಕು. ನಾನು ಹೇಳಿದ್ನಲ್ಲ, ಅಮ್ಮನಿಗೆ ನನಗೆ ಇಷ್ಟ ಇಲ್ಲದೆ ಹೋದ್ರು ಅಮ್ಮ ಕೊಟ್ಟು ಉಪ್ಪಿಟ್ಟು ತಿನ್ನೋಣ, ನನಗಿಷ್ಟ ಇಲ್ಲದೆ ಹೋದ್ರು ಅಪ್ಪ ಹೇಳಿದ ಯಾವುದೋ ಒಂದು ಕೆಲಸ ಮಾಡೋಣ. ಆದರೆ ಅವರನ್ನ ಮೆಚ್ಚೋದಕ್ಕೋಸ್ಕರ ಒಂದು ಹೆಣ್ಣಿನ ಬದುಕು ಹಾಳು ಮಾಡಬಾರ್ದು ಅಂತ ಮದುವೆಗಿಂತ ಮುಂಚೆ ಇರಬೇಕದು. ಅದೇ ಗುರುಜಿ, ಈ ಸದ ನಂದು ವೈಫ್ಗೋಸ್ಕರ ಜೀವನ ಮಾಡತ್ತೀನಿ. ಇಲ್ಲಪ್ಪ, ನಾನು ಹೇಳ್ತೀನಿ, ನಿಮ್ಮ ದುಃಖ ನನಗೆ ಅರ್ಥವಾಗುತ್ತೆ. ನನ್ನ ಪ್ರಕಾರ ಇವತ್ತು ನನಗೆ
ನನ್ನ ಫ್ರೆಂಡು ಗಾಂಜಾ ಕೊಡಲಿಲ್ಲ, ಸಿಗರೇಟ್ ಕೊಡಲಿಲ್ಲ, ಎಣ್ಣೆಗೆ ಕರ್ಕೊಂಡು ಹೋಗಲಿಲ್ಲ, ಅಥವಾ ಇನ್ನೆಲ್ಗೋ ಕರ್ಕೊಂಡು ಹೋಗಲಿಲ್ಲ, ಆ ಹುಡುಗಿ ಜೊತೆ ಹೋಗಲಿಲ್ಲ, ಇನ್ಯಾವುದೋ ಕೆಟ್ಟ ಚಟಗಳಿಗೋಸ್ಕರ ಅಳ್ತಾ ಇರೋ ಈ ಸಮಾಜದ ಯುವ ಜನತೆಯ ನಡುವೆ ನಾನೊಂದು ಕೆಲಸ ತಗೊಳ್ಬೇಕಿತ್ತು, ನಾನೊಂದು ಸ್ಥಾನಮಾನಕ್ಕೆ ಹೋಗಬೇಕಿತ್ತು, ಇಂಥದ್ದೇನೋ ಕನಸಿಗೋಸ್ಕರ ಅಳ್ತಾ ಇರೋ ನಿನ್ನ ಅಳು ಬಹಳ ಶ್ರೇಷ್ಠವಾದದ್ದೇ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಐ ಆಮ್ ಪ್ರೌಡ್ ಆಫ್ ಯು. ಯಾಕಂದರೆ ನನ್ನ ಅಳು ಕೂಡ ಒಂದು ಶ್ರೇಷ್ಠ ಕಾರಣಕ್ಕಿರಬೇಕು, ಹೌದಲ್ಲ? ನಿಮ್ಮ ಅಳು ಅಂಥದ್ದೇ ಶ್ರೇಷ್ಠ ಕಾರಣ, ಶ್ರೇಷ್ಠ ಆದರ್ಶ ಈಡೇರಲಿಲ್ವಲ್ಲ ಅನ್ನೋ ಅಳು, ಅದು ಬಹಳ ಅದ್ಭುತವಾದದ್ದೇ. ನಿಮ್ಮ ವ್ಯಕ್ತಿತ್ವವನ್ನು ಅದು ಎತ್ತಿ ತೋರಿಸುತ್ತೆ. ಆದರೆ ಭಗವಂತ ನಮಗೆ ಯಾವುದನ್ನು ನಾವು ಬಯಸಿದ್ದೊಂದಾದರೆ ಭಗವಂತ ಕೊಟ್ಟಿದ್ದೊಂದು ಅಂದಾಗ ಕೆಲವೊಮ್ಮೆ ನನಗೆ ಕೈಗೆ ಕಟ್ಟಿದ ದಾರವನ್ನು ಇಷ್ಟ ಇಲ್ಲ ಅಂತ ಕಿತ್ತು ಹಾಕಬಹುದು, ಆದರೆ ಕೈಗೆ ಕಟ್ಟಿದ ದೊಡ್ಡ ಚೈನನ್ನು ಹೇಗೆ ಕಿತ್ತು ಹಾಕುವುದನ್ನು ಕಿತ್ತು ಹಾಕ್ಬೋದು, ಆಗಲ್ಲ ಅನ್ನೋದಕ್ಕೆ ನಾವು ಶರಣಾಗಬೇಕು, ಹೌದಲ್ಲಪ್ಪ? ಹೌದೌದು ಗುರುಜಿ. ಅಂದ್ರೆ ಇನ್ನೊಂದ್ ಮಾತು ಗುರುಜಿ, ಅಂದ್ರೆ ಭಗವಂತಂದ ಈ ಸದ್ ನಿಮ್ಗೆ ಕೇಳತ್ತೀನಿ, ನನಗೆ ಅಷ್ಟೊಂದು ಇದಿಲ್ಲ ಸರ್. ನಾನು ಮತ್ತೊಬ್ರಿಗೆ ಕೆಟ್ಟದ ಅನುಕೂಲ ಮಾಡಿಲ್ರಿ, ಒಳ್ಳೇದಾಯ್ತು ಅಂತ ಮಾಡ್ತೀನಿ, ಒಳ್ಳೇದಾಗ್ಲಿ ಬಿಡ್ತೀನಿ. ಅಂದ್ರೆ ನಂದೇನ್ ಗೊತ್ತೇನ್ ಸರ್, ಇಷ್ಟ ಸಣ್ಣ ವಯಸ್ಸಿನಾಗ ನನ್ ಭಗವಂತ ಸರ ನನ್ ಕಡೆ ನಾ ಏನೋ ಒಂದು ವಿಚಾರ ಮಾಡಿದ್ದೆ, ನನ್ ಕಡೆ ಏನೋ ಒಂದು ಆಗ್ಬೇಕಂತ ಹೇಳಿ ಆಸೆ ಪಟ್ಟಿದ್ದೆ. ಕರೆ ಅದು ಆಗಿದಿಲ್ಲ. ಇದು ಈ ತರ ಜೀವನ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಈ ತರ ಜೀವನ ಈ ತರ ನಡೆಯತ್ತಲ್ರಿ. ಈಗ ಅದು ಭಗವಂತನ ಇಚ್ಛೆ ಏನೇನು, ನಮ್ ಮನೆ ಬರೋ ಏನು ಒಂದು ತಿಳಾತಿಲ್ಲ ಗುರುಜಿ. ಆಯಿತು, ಈಗ ನಾನು ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಈಗ ಸುಮ್ಮನೆ ಹೇಳ್ತೀನಿ, ಮದುವೆ ಆದ ಮೇಲೆ ನಿಮ್ಮ ಕನಸನ್ನು ಈಡೇರಿಸಿಕೊಳ್ಳೋ ಕಡೆ ಪ್ರಯತ್ನ ಮಾಡಿ ಮತ್ತದನ್ನು ಸಾಕಾರಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಆಗಲ್ಲ ಗುರುಜಿ. ಅಂದ್ರೆ ಅದು ಇದು ಈ ಮ್ಯಾರೇಜ್ ಸೆಲೆಬ್ರೇಷನ್ ಒಳಗೆ ಹೋಗಿ ಕೇಸಿ ಸ್ಟಡಿ ಗ್ಯಾಪ್ ಆಗ್ಬಿಡ್ತು ಗುರುಜಿ ನನಗೆ. ಅಲ್ಲಪ್ಪ, ಆಯ್ತಪ್ಪ, ಇನ್ನು 27-35 ತಗೊಂಡವರಿದ್ದಾರೆ, ಯಾಕೆ ನೀವು ಅಂದರೆ ನೀವು ಏನೋ ಕಾರಣ ಕೊಡ್ಬೋದು. ನನ್ನ ಪ್ರಶ್ನೆ ಇರೋದಿಷ್ಟೇ, ಪ್ರಯತ್ನ ಪಟ್ಟರೆ ಇಲ್ಲಿಂದ ಆಚೆಗೂ ಹೆಂಡತಿ ದೇವತೆ ಅಂತವಳು ಸಿಕ್ಕಿದ್ದಾಳೆ ಅಂತ ಹೇಳ್ತಿದ್ದೀರಾ, ಅವರು ಬೆಂಬಲ ತಗೊಂಡು ಅವರಿಗೆ ಮನವರಿಕೆ ಮಾಡಿ ನೀವು ಇಲ್ಲೂ ಕೂಡ ನಿಮ್ಮ ಆಸೆಯನ್ನು ಈಡೇರಿಸ್ಕೊಳ್ಬಹುದಲ್ವಾ? ಅದು ನೀವ್ ಹೇಳೋದು ಪಾಯಿಂಟ್ ಬರೋಬರಿ ಐತಿ ಗುರುಜಿ. ಅಂದ್ರೆ ಈಗ ವಿಲೇಜ್ ಒಳಗೆ ಗುರುಜಿ, ನಮ್ ರಿಲೇಷನ್ ಒಳಗೆ ಹೆಂಗಂತಾರ ಗುರುಜಿ, ಈಗ ನಾನ್ ನೆಕ್ಸ್ಟ್ ಟ್ರೈ ಮಾಡಿದ್ನಂದ್ರೆ ಅದು ಆಗ್ತದ ಬಿಡ್ತದ ಗೊತ್ತಿರೋ, ಯಾರು ಪ್ರಯತ್ನ ಅನ್ಕರು ಮಾಡ್ತೀನಿ. ಒಂದ್ ವೇಳೆ ಆಯ್ತು ಅಂದ್ರೆ ನನ್ಗೆ ಒಂಥರ ಏನಿದು ಹಬ್ಬ ಮಾಡ್ದಂಗ ಆಗತ್ತೆ ಗುರುಜಿ. ಯಾರು ಒಂದ್ ವೇಳೆ ಆಗ್ಬೇಕಂದ್ರೆ ಮತ್ತೆ 4 ಮಂದಿ ನನಗನ್ಸುತ್ತೆ ನಿಮ್ಮಂಥವ್ರ ಅತ್ಯಂತ ದುರಂತದ ಬುದ್ಧಿ ಇದೆ. ನಾನು ಪ್ರಶ್ನೆ ಕೇಳ್ತಿದ್ದೀನಿ, ಇದಾದ್ಮೇಲೆ ಆಗುತ್ತೋ ಇಲ್ವಪ್ಪ ಅಂದರೆ ಒಂದು ಆಗುತ್ತೆ ಅನ್ಬೇಕು, ಆಗಲ್ಲ ಅನ್ಬೇಕು, ಅಥವಾ ಆಗುತ್ತೆ ಹೌದು ಬರೋಬ್ಬರಿ ಅಂತ ಹೇಳಿದ್ರಿ. ಇದಕ್ಕೂ ಮೀರಿದ ನಿಮ್ಮ ಸಣ್ಣತನ ಎಲ್ಲಿದೆ ಅಂದರೆ ಅದು ಮುಂದೆ ಎಕ್ಸ್ಟೆಂಡ್ ಮಾಡಿದ್ರಲ್ಲ, ಆದರೆ ಚಂದ, ಆಗದೆ ಹೋದ್ರೆ ಸಂಬಂಧಿಕರೆಲ್ಲ ಅಂದರೆ ನೀನು ಈ ಊರಿನವ್ರಿಗೆ ಬದುಕ್ತೀಯ ಅಂದರೆ ನಾನು ನಿನಗೇನು ಮಾಡೋಕ್ಕಾಗುತ್ತಪ್ಪ? ಮೊದಲು ಈ ಬುದ್ಧಿ ಬಿಡು. ಇವತ್ತು ಅಲ್ಲಪ್ಪ, ನನ್ನ ಕಾರ್ಯಕ್ರಮ ಅಥವಾ ನನ್ನ ಈ ಕೆಲಸದ ಕುರಿತು ಇಡೀ ಜಗತ್ತು ತುಂಬ ಒಳ್ಳೆಯದೇ ಮಾತಾಡ್ಕೊಳ್ತಿದೆ ಅಂತ ಭ್ರಮೆಯಲ್ಲಂತೂ ನಾನಿಲ್ಲ. ಹಾಗೆ ಜಗತ್ತು ಬಿಟ್ಬಿಡು. ನನ್ನ ಸಂಬಂಧಿಕರೇ ನನ್ನ ಬಗ್ಗೆ ತುಂಬ ಒಳ್ಳೇದು ಮಾತಾಡ್ಕೊಳ್ತಾವ್ರೆ ಅಂದರೆ ಹೌದು, ಬಟ್ ಎಲ್ಲರೂ ಒಳ್ಳೇದು ಮಾತಾಡ್ಕೊಳ್ತಾವ್ರೆ ಅಂತಲೂ ನಾನೇನು ಭ್ರಮೇಲಿಲ್ಲ. ಯಾವಾಗ ನೀವೊಂದು ದೊಡ್ಡ ಆದರ್ಶವನ್ನು ಬೆನ್ನು ಹಟ್ಟಿ ಹೋಗ್ತೀರೋ ಆಗ ಸುತ್ತಮುತ್ತಲಿನ ಜನರ ಅಭಿಪ್ರಾಯವನ್ನು ಕೇಳಿಸ್ಕೊಳ್ಳೋಕು ನಿಮಗೆ ಟೈಮ್ ಇಲ್ಲದೆ ಇರುವಷ್ಟು ವೇಗದಲ್ಲಿ ನೀವಿರಬೇಕು, ಹೌದಲ್ಲ? ಆದರೆ ಯಾವಾಗ ಬೇಟೆಯಾಡ್ಲಿಕ್ಕೆ ಹೊರಟ ಒಬ್ಬ ಬೇಟೆಗಾರ ಕಾಲಿಗೆ ಕಚ್ಚುತ್ತಾ ಇರೋ ಇರುಬೆಗಳ ಜೊತೆ ಜಗಳ ಆಡ್ಕೊಂಡು ಕೂತ್ಕೊಂಡಾಗ ಬೇಟೆಯನ್ನು ಅವಶ್ಯವಾಗಿ ಆತ ಆಡ್ಲಿಕ್ಕಾಗೋದಿಲ್ಲ. ನಿನ್ನ ಕತೆ ಈ ಹುಲಿ ಬೆನ್ನತ್ತಿದ ಬೇಟೆಗಾರ ಕಾಲಿಗೆ ಕಚ್ಚಿದ ಇರ್ಬವನ್ನು ಕೊಂದುಕೊಂಡು ಕೂತ್ಕೊಂಡಂತಂಗಾಯ್ತು ನಿನ್ನ ಕತೆ. ಗುರಿ ಬೆನ್ನಟ್ಟಿರೋದು ದೊಡ್ಡ ಗುರಿಯನ್ನ, ಆದರೆ ನೀನು ಹೊಡೆದಾಡ್ತಿರೋದು ಚಿಕ್ಕ ಮನಸ್ಸಿನವ್ರ ಜೊತೆ. ಸಾಧ್ಯ ಇಲ್ಲಪ್ಪ. ಈಗ ನಾನು ಏನು ಹೇಳ್ತೀನಿ, ಈಗ ಇದಾದ ಮೇಲೆ ನನ್ನ ಕೋರಿಕೆ, ನನ್ನ ಪ್ರಾರ್ಥನೆ, ಭಗವಂತ ನನಗೆ ಯಾಕೆ ಹೀಗೆ ಮಾಡ್ದ ಅಂತ ನೀವು ಇದನ್ನು ನೆಗೆಟಿವ್ ಆಗಿ ತಗೊಳ್ಬೇಡಿ. ನನಗೆ ಕಳೆದ ವಾರ ಒಬ್ಬರು ಯಾರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಯಾವುದೋ ಒಂದು 30-32 ವರ್ಷದ ಒಬ್ಬ ವ್ಯಕ್ತಿ ಕೌನ್ಸಿಲಿಂಗ್ ಬಂದಿದ್ರು. ಆದ ಹಿಂಗೆ ಕಷ್ಟಪಟ್ಟು 30 ವರ್ಷ ತನಕ ಮದುವೆ ಏನೂ ಇಲ್ಲದೆ ಏನೋ ಒಂದು ಅಂದ್ಕೊಂಡಿದ್ದ ಜಾಬ್ ತಗೊಂಡು ಆಯಿತು, ಅವ್ರ ಮನೆಯಲ್ಲಿ ಮದುವೆ ಮಾಡಿದ್ರು. ಹಣೆ ಬರೀ ಏನಾಯಿತು ಅಂದರೆ ಆ ಹುಡುಗಿಗೆ ಮದುವೆಗೆ ಮುಂಚೆ 2 ಅಫೇರು, ಅದು ಮದುವೆ ಆದ ಮೇಲೂ ಮುಂದುವರಿತಿದೆ. ಈಗ ಅವನ ದುಃಖ, ನನಗೆ ಕೆಲಸ ಸಿಕ್ತು ಆದರೆ ಒಳ್ಳೆ ಹೆಂಡತಿ ಸಿಗಲಿಲ್ಲ ಅಂತ.
ಹೌದೌದು ಗುರುಜಿ. ನಿನಗೆ ನಾನು ತುಂಬ ಸ್ಪಷ್ಟವಾಗಿ ಈ ಮೂಲಕ ಹೇಳ್ತಾ ಇರೋದು, ಒಳ್ಳೆ ದೇವತೆ ಅಂತ ಹೆಂಡತಿ ಸಿಕ್ಕಿರೋದಿದೆಯಲ್ಲ, ನೀನು ಚಪ್ಪಲಿ ಒಲಿಯೋ ಸ್ಥಿತಿಗೆ ಹೋದರೂ ಅವಳು ನಿನ್ನ ಜೊತೆ ಇದ್ದಾಳೆ ಅಂದರೆ ಗೌರ್ಮೆಂಟ್ ಕೆಲಸ ಅಲ್ಲ, ಅದಕ್ಕಿಂತ ಕೋಟಿ ಪಟ್ಟು ದೊಡ್ಡ ಭಾಗ್ಯ ಒಳ್ಳೆಯ ಜೀವನ ಸಂಗಾತಿ ಸಿಗೋದು. ಹೌದು, ಅದು ಹೇಳೋದು 100%. ಯಾಕೆಂದರೆ ನಿನಗೊಂದು ಕೆಲಸ ಆಯ್ತಪ್ಪ, ನೀನು ಅಂದ್ಕೊಂಡಂತೆ ನಿನಗೊಂದು ಕೆಲಸ ಸಿಕ್ಕಿ ಮುಂದೆ ಸಿಗೋ ಹೆಂಡತಿ ಈ ಥರದಳೇನೋ ಆಗ್ಬಿಟ್ಟಿದ್ಲು ಅಂದರೆ ನೀನು ಬದುಕು ಮೂರಾಬಟ್ಟೆ ಆಗ್ಬಿಡೋದು. ನಾನು ಯಾಕೆ ಆ ಕೌನ್ಸಿಲಿಂಗ್ ಉದಾಹರಣೆ ಹೇಳಿದೆ ಅಂದರೆ, ಅವನಿಗೆ ಒಳ್ಳೆ ಜಾಬ್ ಇದೆ, ಒಳ್ಳೆ ಸಂಬಳ ಇದೆ, ಆದರೆ ಅವನು ನಿಮ್ಮ ಹಾಗೆ ಮರ್ಯಾದೆಗೆ ಬದುಕೋನು. ಆದರೆ ಅವನ ಹೆಂಡತಿ ರಾತ್ರಿ 1 ಗಂಟೆ ಆದರೂ ಮೆಸೇಜ್ ಮಾಡ್ಕೊಂಡು ಕೂತ್ಕೊಳ್ತಾಳೆ, ಮತ್ತು ಹೇಳ್ದೆ ಕೇಳದೆ ಯಾರ್ಯಾರನ್ನೋ ಭೇಟಿ ಮಾಡ್ಕೊಂಡು ಬರ್ತೀನಿ ಅಂತ ಹೊರಗಡೆ ಹೋಗ್ತಾಳೆ. ಅತ್ತೆ ಮಾವ ಭಯ ಇಲ್ಲ, ಗಂಡನ ಭಯ ಇಲ್ಲ. ಇಂಥವಳ ಜೊತೆ ನನ್ನ ಬದುಕು ನರಕ ಆಗೋಯ್ತು, ನಮ್ಮ ಅಪ್ಪ ಅಮ್ಮ ನನ್ನ ಬದುಕು ಹಾಳು ಮಾಡಿದ್ರು ಅಂತಿದ್ದಾನ ಅವನು. ನಾನು ಅದೇ ತರ ಈ ಸದ್ ನಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಅದೇ ತರ ನಮ್ ಫಾದರ್ಗೆ, ನಮ್ ತಾಯಿಗೆ, ಎಲ್ಲರಿಗೆ ಅಂದ್ರೆ ನನ್ನ ಜೀವನ ಮೊದ್ಲ ಒಂದ್ ಟೈಮ್ನಾಗ ನಾನು 5-6 ವರ್ಷದಿಂದ ಕಂಟಿನ್ಯೂಸ್ ಆಗಿ ನರ್ಕ ಜೀವನ ಮಾಡಾಕ್ದೆ. ಈ ಟೈಮ್ನಾಗ ಬಂದು ಇಂತ ದೊಡ್ಡದೊಂದು ನನ್ಗೆ ವರ್ಷ ಬಿಟ್ರಿ ಅಂತೆ. ಇಲ್ಲಪ್ಪ, ನನ್ನ ಪ್ರಕಾರ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಅಂದ್ರೆ ದಯವಿಟ್ಟು ಇದೊಂದು ಭಾಗ್ಯ ಅಂದುಕೋ. ಇವತ್ತಿನ ಹುಡುಗರ ಬದುಕು ಈ ದುಡಿಯೋಕ್ಕೆ 1000 ದಾರಿ ಇದಾವೆ ಸರ್, ಆದರೆ ಒಳ್ಳೆ ಜೀವನ ಸಂಗಾತಿ ಸಿಗ್ತಾ ಇಲ್ಲ. ನಿಮಗೊಂದು ವೇಳೆ ಆ ವಿಚಾರದಲ್ಲಿ ಒಳ್ಳೆಯ ಭಾಗ್ಯ, ಒಳ್ಳೆಯ ಆಯ್ಕೆ ನಿಮ್ಮದಾಗಿದೆ, ಎತ್ತವರ ಆಯ್ಕೆ ಇದಾಗಿದೆ, ಒಳ್ಳೆಯ ಹೆಂಡತಿ, ಒಳ್ಳೆ ಅರ್ಥಕೊಂಡು ಹೋಗೋಳು ಅಥವಾ ನಗ್ನಗ್ತಾ ಇರೋಳು ಅಥವಾ ಒಳ್ಳೆ ಸಂಸ್ಕಾರವಂತಿ ಅಂದರೆ ದಯವಿಟ್ಟು ಹೇಳ್ತೀನಿ, ಸಿಗದಿರುವ ಯಾವುದಕ್ಕೋಸ್ಕರನೂ ಸಿಕ್ಕಿರುವ ಮುತ್ತು ರತ್ನವನ್ನು ನೀವು ಹಲ್ಲಗಳಿಬೇಡಿ. ಯಾಕಂದರೆ ನಾನು ತುಂಬ ಇವತ್ತು ಏನು ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ ಅಥವಾ ಇವತ್ತೇನು ನಾನು ರಾಜ್ಯಾದ್ಯಂತ ಜನಗಳು ಬಂದು ಅವರೇ, ಅದರಲ್ಲೂ ಹುಡುಗರ ಬಹುತೇಕ ಸಮಸ್ಯೆಗಳು ಇರೋದು ತಮ್ಮ ಸಂಗಾತಿಯೊಂದಿಗೆ. ಜಾಬ್ ವಿಚಾರ ಎಲ್ಲೋ ಒಂದು ತಿಂಗಳಿಗೆ 5-6 ಬಂದು ಹೋಗ್ತಾವಷ್ಟೇ. ಸರ್ ನಾನು ಪ್ರಯತ್ನ ಮಾಡ್ತೀನಿ, ಆಗ್ತಾ ಇಲ್ಲ, ಅಥವಾ ಹಂಗೆ ಮನೆಯವರೇ ಏನೇನೋ ಮಾತಾಡ್ತಾರೆ, ದುಡಿತಾ ಇಲ್ಲ, ಸುಮ್ಮನೆ ಓದ್ತಾವನೆ, ಅವನು 1 ರೂಪಾಯಿ ದುಡಿಮೆ ಇಲ್ಲ, ಸುಮ್ಮನೆ ಯಾವಾಗಲೂ ಓದ್ಕೊಂಡು ಕೂತ್ಕೊಳ್ತಾನೆ, ಅದೇನು ದಬಾಗ್ತಾನೋ ಹಂಗೆ ಅನ್ನೋ ಆ ನೋವಲ್ಲಿ ಇಟ್ಕೊಂಡು ಬರೋರು ಆಶ್ರಮಕ್ಕೆ. ಅದು ಎಲ್ಲ ಒಂದು 8-10 ಜನ ಇರ್ಬೋದು ತಿಂಗಳಲ್ಲಿ. ಆದರೆ ನಾನು ಬಿಸ್ನೆಸ್ ಮ್ಯಾನ್ ಸರ್, ನಾನು ರಿಯಲ್ ಎಸ್ಟೇಟು ಅಥವಾ ನನ್ನ ಜಾಬ್ ಇದೆ, ನಾನು ಗೌರ್ಮೆಂಟ್ ಜಾಬ್ ಇದೆ, ಆದರೆ ನನಗಿಂತ ಹೆಂಡತಿ ಸಿಕ್ಬಿಟ್ಟಿದ್ದಾಳೆ ಸರ್, ನನ್ನ ಜೀವನ ಹಾಳಾಗೋಯ್ತು, ನನಗೆ ಒಡೆದು ಕೊಲ್ಲೋಣ ಅನ್ನೋ ಅನಿಸುತ್ತೆ ಸರ್, ಆದರೆ ಇರೋ ಜಾಬು ಹೋಗುತ್ತೆ ಸರ್, ಅದು ಒಳ್ಳೇದಲ್ಲ ಅಂತ ನಿಮ್ಮ ಕಾರ್ಯಕ್ರಮ ಕೇಳಿ ತಿಳ್ಕೊಂಡಿದ್ದೀನಿ ಸರ್, ನನಗೇನು ಮಾಡಲಿ ಸರ್? ದಯವಿಟ್ಟು ನೀವು ಅಷ್ಟೇ, ಈಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಷ್ಟೋ ಬಾರಿ ಹೆಣ್ಮಕ್ಳು ಮಲಗಿದಾಗ ಒಬ್ಬ ಹುಡುಗ ಹೋಗಿ ತಾಳಿ ಕಟ್ಟಿಬಿಡ್ತಾನೆ, ಹೆಣ್ಣಿನ ಒಪ್ಪಿಗೆನೇ ಪಡ್ಕೊಳ್ಳೋದಿಲ್ಲ, ಅವಳು ತಾಳಿ ಕೊರಳಿಗೆ ಬಿದ್ದಿದೆಯಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಸಾರಿ ಅವಳು ಬಯಸಿರ್ಲಿಲ್ಲ, ಬಟ್ ಆಗ್ಬಿಡ್ತದು. ಕೆಲವೊಮ್ಮೆ ಬಯಸದೇ ನಮ್ಮ ಬದುಕಲ್ಲಿ ಕೆಲವು ಘಟನೆಗಳು ನಡೆದು ಬಿಡ್ತಾವೆ, ಉಗಿಯಂಗಿಲ್ಲ, ನುಂಗಂಗಿಲ್ಲ. ಆದರೆ ಸ್ವಲ್ಪ ಜ್ಞಾನದ ಕಣ್ಣನ್ನು ತೆರೆದು ನೋಡಿ, ಇವತ್ತೆಷ್ಟು ಯುವಕರು ಒಳ್ಳೆ ಜೀವನ ಸಂಗಾತಿ ಸಿಗ್ತಾ ಇಲ್ಲ ಅಥವಾ ಹೆಣ್ಣು ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ ಅಂತ ನರಳ್ತಾ ಇದ್ದಾರೆ ಇವತ್ತು. ಇತ್ತೀಚೆಗೆ ನಾನು ತುಂಬಾ ಕಥೆಗಳು ಕೇಳಿದ್ದೀನಿ. 30-35 ಆದ್ರೂ ಹೆಣ್ಣಿಲ್ಲ, ದುಡ್ಡಿದೆ, ಸಂಬಳ ಇದೆ, ಎಲ್ಲ ಹೊಲ ಮಾಸ ಆಸ್ತಿ ಎಲ್ಲ ಇದೆ, ಆದರೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋರ ನಡುವೆ ನಿಮಗೊಂದು ಹೆಂಡತಿ, ಒಂದೊಳ್ಳೆ ಹೆಣ್ಣು ಮಗಳು ಸಿಕ್ಕಿದ್ದಾಳೆ, ದಯವಿಟ್ಟು ಅದನ್ನು ಭಾಗ್ಯ ಅಂತ ತಿಳ್ಕೊಳ್ಳಿ. ಡಿಪ್ರೆಷನ್ ಅನ್ನೋದು ಮನುಷ್ಯನ ಒಂದು ಆಲೋಚನೆಯ ಸ್ಥಿತಿಯೇ ಹೊರತು ಡಿಪ್ರೆಷನ್ ಅನ್ನೋದು ಭಗವಂತ ಕೊಟ್ಟ ಬೈ ಡಿಫಾಲ್ಟ್ ವಿಚಾರ ಅಲ್ಲ. ಅಂದರೆ ಮನುಷ್ಯನಿಗೆ ಕರಳು, ಹೃದಯ, ಸಣ್ಣ ಕರಳು, ದೊಡ್ಡ ಕರಳು, ಶ್ವಾಸಕೋಶ ಹೆಂಗಿದೆಯೋ, ಡಿಪ್ರೆಷನ್ ಅನ್ನೋದು ಕೂಡ ದೇಹದೊಳಗಡೆ ಇರೋ ಅಂಥದ್ದೊಂದು ಅಂಗ ಅಲ್ಲ, ಅದು ಮನುಷ್ಯ ತಂದುಕೊಂಡಿದ್ದು, ಹೌದಲ್ಲ? ಅದು ಬೇಡ ಅಂದಾಗ ಅದನ್ನು ಕೊಂದು ಹಾಕುವಷ್ಟು ಶಕ್ತಿ ಇದ್ದರೆ ತಂದುಕೊಳ್ಬೇಕು. ನನಗೆ ತಂದುಕೊಳ್ಳೋದು ಗೊತ್ತು, ಆದರೆ ಕೊಂದು ಹಾಕೋದು ಗೊತ್ತಿಲ್ಲ ಅಂದರೆ ಈ ಅಭಿಮನ್ಯುವಿನ ಕತೆ, ಚಕ್ರವ್ಯೂಹದೊಳಗಡೆ ಹೋಗೋದು ಗೊತ್ತು, ಬರೋದು ಗೊತ್ತಿಲ್ಲ ಅನ್ನಂಗೆ ಆಗ್ಬಿಡೋದು ಕತೆ. ಹಾಗಾಗಿ ನನಗೆ ಕೆಲಸ ಸಿಕ್ಕಿಲ್ಲ ನೋಡಪ್ಪ, ಜಗತ್ತಲ್ಲಿ ಎಲ್ಲರೂ ಗೌರ್ಮೆಂಟ್ ಕೆಲಸದಲ್ಲೇ ಬದುಕ್ತಾ ಇಲ್ಲ. ಇವನ್ ನಾನು ಹೇಳ್ತೀನಲ್ಲ, ನಾನು ದೊಡ್ಡ ಸಿಂಗರ್ ಆಗಬೇಕು ಅಂತ ಬಂದವನು, ನಾನು ಗುರುಗಳೆಲ್ಲ ಹೇಳಿನಿ, ನಾನು ಈ ಪ್ರವಚನ ಯೋಚನೆ ಎಲ್ಲ ನಾನು ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ನನಗೆ ಅದು ಇಷ್ಟ ಇಲ್ಲ, ನಾನು ಸಿಂಗರ್ ಆಗಬೇಕು ಅಂತ ಬಂದವನು, ಎಳ್ಕೊಂಬಂದು ಮತ್ತೆ ಇಲ್ಲಿಯೇ ಕೂರಿಸ್ತು ವಿಧಿ. ಹೌದೌದ್ರಿ, ನಾನು ನಿಮ್ದು ಎಲ್ಲ ಓಲ್ಡ್ ವಿಡಿಯೋ ನೋಡಿನ್ರಿ, ನೀವೆಲ್ಲ
ಅದೆಲ್ಲ ಏನೇನು ವರ್ಕ್ ಮಾಡ್ರಿ ಎಲ್ಲ ಒಂದ್ ಟೈಮ್ ಕೇಳಿನಿ ಗುರುಜಿ ನಿಮ್ದೆಲ್ಲ ಹೌದು ಹೌದು. ಹಾಗಾಗಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಅನ್ನೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಯಾವುದಕ್ಕೂ ಆಸೆ ಬಿಡಬೇಕು. ಹಾಗಂತ ಬಿಡಪ್ಪ ಹಣೆ ಬರದಲ್ಲಿ ಇದ್ದಂತ ಆಗುತ್ತೆ ಅನ್ನೋದಾದ್ರೆ ಪ್ರಯತ್ನ ಯಾಕೆ ಬಿಡಬೇಕು ಅಂತ ಸುಮ್ಮನಾಗಂಗಿಲ್ಲ. ಮನುಷ್ಯ ಪ್ರಯತ್ನ ಅನ್ನೋದು ಇರಬೇಕು. ಅದನ್ನು ಮೀರಿಯೂ ಏನು ಆಯಿತು ಅಂದಾಗ, ಈಗ ನನ್ನ ಮೇಲೆ ಒಂದು ಎಂಟೆ ಬಿದ್ದರೆ, ಒಂದು ಚಿಕ್ಕ ಕಲ್ಲು ಬಿದ್ದರೆ ತೆಗೆದು ಸೈಡ್ಗೆ ಇಕ್ಬೋದು, ದೊಡ್ಡ ಬಂಡೆ ಬಿದ್ದರೆ ನಾನು ಅಪ್ಪಚ್ಚಿ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಹೌದೌದು ಗುರುಜಿ. ಹಾಗೆ ಆ ಹೆಣ್ಮಗಳಿಗೆ ಅನ್ಯಾಯ ಆಗಬಾರ್ದಪ್ಪ. ಈ ಸಾಯೋ ಯೋಚನೆ, ಡಿಪ್ರೆಷನ್ನು ಇಲ್ಲಪ್ಪ. ನಾಲ್ಕು ದಿಕ್ಕಲ್ಲಿ ಸ್ವಲ್ಪ ಕಣ್ಣರಳಿಸಿ ನೋಡು. ಯಾರೋ ಪೇಪರ್ ಹಾಯ್ಕೊಂಡು ಬದುಕ್ತಿದ್ದಾರೆ. ನಿನ್ನದೇ ವಯಸ್ಸಿನ ಯಾವುದೋ ಹುಡುಗ, ಹೊಲ ಇಲ್ಲ, ಆಸ್ತಿ ಇಲ್ಲ, ಮನೆ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಲ್ಲೆಲ್ಲೋ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿದ್ದಾರೆ. ಛೀ ಥೂ ಅನ್ಸ್ಕೊಂಡು ಉಂಡ ತಿಂದ ಅಂತ ಕೇಳೋರು ಒಬ್ಬರು ಇಲ್ಲ. ಹೀಗೆ ನರಳಾಡ್ತಿದ್ದಾರೆ. ಗಾಂಜಾ, ಸಿಗರೇಟು ಅಥವಾ ಇನ್ನೇನು ದುಶ್ಚಟಗಳ ಹಿಂದೆ ಹೋಗಿ ಕೈ ಮುರ್ಕೊಂಡು, ಕಾಲು ಮುರ್ಕೊಂಡು, ಕಿಡ್ನಿ ಕಳ್ಕೊಂಡು, ಕಣ್ಣು ಕಳ್ಕೊಂಡು, ಕೈ ಕಳ್ಕೊಂಡು ನಾನಾ ರೀತಿಯಲ್ಲಿ ಒದ್ದಾಡ್ತಿರೋ ಜನ ಇದ್ದಾರೆ. ಅಂಥದ್ರಲ್ಲಿ ಭಗವಂತ ಅಪ್ಪ ಅಮ್ಮ ಬಂಧು ಬಳಗ ಹೆಂಡತಿ ಮನೆ ಆಸ್ತಿ ಒಂದು ಮಟ್ಟಿಗೆ ಎಲ್ಲ ಚೆನ್ನಾಗಿ ಕೊಟ್ಟಾಗ, ನಾನು ಸಿಗದಿರುವ ಒಂದನ್ನು ಹಿಡಿದು ನಾನು ಸಾಯ್ತೀನಿ ಅಂತ ಹೋದ್ರೆ ನಿನ್ನಷ್ಟು ಮೂರ್ಖ ಇಲ್ಲಯ್ಯ. ಹೌದು ಗುರುಜಿ, ಬರೋಬ್ಬರಿ. ಅಂದ್ರೆ ಗುರುಜಿ ನಮ್ದೆಲ್ಲ ಇದು ಹಣ ಅಂತಸ್ತು ಆಸ್ತಿ ಎಲ್ಲ ಇದು ಗುರುಜಿ, ಯಾರೇ ನೆಮ್ಮದಿನೇ ಇಲ್ಲ ಗುರುಜಿ. ಅಂದ್ರೆ ನಮ್ದು ಫಾದರ್ಗೆ ಅವ್ರದ್ದು ಅಣ್ಣ ಬ್ರದರ್ಸ್ 5 ಮಂದಿ ಗುರುಜಿ. ಅವ್ರದ್ದು ಮೊದ್ಲಿಂತ್ರನು ಬಹಳ ಗುರುಜಿ ಇದೆ. ನಮ್ ಫಾದರ್ಗೆ ಒಬ್ಬರಿಗೆ ಒಂದ್ ಮಾಡ್ಕೇಸಿ 4 ಮಂದಿ ಒಂದ್ ಹಾಕಿಸಿ ವಾಮಾಚಾರ ಮಾಟ ಇದು ಸಾಕಾಗ್ಬಿಟ್ಟದ ಗುರುಜಿ. ನಾ ಯಾರ ಜೋಡಿನೂ ಮಾತಾಡೋದು ಇಲ್ಲ, ಏನೂ ಇಲ್ಲ. ಈಗ ಸುಮಾರು ಒಂದ್ 20 ವಯಸ್ಸಲಿಂತ್ರನು ಬರೀ ಇದೇ ತರವಾಗಿ ಒಬ್ಬರ ಮೇಲೆ ಅಟ್ಯಾಕ್ ಮಾಡ್ಕೇಸಿ ನಮ್ದೆಲ್ಲ ನೆಮ್ಮದಿನ ಹಾಳು ಮಾಡ್ಬಿಟ್ರ ಗುರುಜಿ. ನೋಡಪ್ಪ, ನಾನು ಹೇಳ್ತೀನಿ, ಅಂಥದ್ದು ಯಾವುದೂ ಕೂಡ ನೀನೀಗ ನಿನ್ನ ಕೆಲಸ ಸಿಗದೆ ಇರೋದಕ್ಕೂ ಅದೇ ಕಾರಣ ಆಗ್ಬಿಟ್ಟು ಆಮೇಲೆ ಆಯಿತು. ಈಗ ಅಲ್ಲಿ ಏನೇನಾಗಿದೆ ನಿಮ್ಮ ಕುಲದಲ್ಲಿ, ವಂಶದಲ್ಲಿ, ಅಥವಾ ಅಲ್ಲಿ ದೊಡ್ಡಪ್ಪ ಚಿಕ್ಕಪ್ಪದಿರಿ ಏನಾಗಿದೆ, ಅದು ಅವರು ಏನೇ ಕಪ್ಪು ಶಕ್ತಿ ಪ್ರಯೋಗ ಮಾಡಿದ್ರು ನಿಮ್ಮೊಳಗಡೆ ಒಂದು ಸದಾ ನೆಮ್ಮದಿ, ತೃಪ್ತಿ. ನನಗೇನು ಸಿಕ್ಕಿದೆಯೋ ಅದ್ರ ಬಗ್ಗೆ ತೃಪ್ತಿ ಇದೆ ಭಗವಂತ, ನನಗೇನು ಕೊಟ್ಟಿದೆಯೋ ಅದ್ರ ಬಗ್ಗೆ ತೃಪ್ತಿ ಇದೆ ಭಗವಂತ. ನಾನು ನನ್ನ ಹೆಂಡತಿಯ ಸಹಕಾರ, ನೆರವು ತಗೊಂಡು ನಾನೇನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೆ ಆ ಕಡೆ ಹೋಗ್ತೀನಿ, ಇಲ್ವಾ ಯಾವುದೋ ಒಂದು ಜಾಬ್ ಹಿಡಿತೀನಿ, ಇಲ್ವಾ ಇರೋ ಹೊಲ ಮನೆಯೇ ಚೆನ್ನಾಗಿ ನೋಡ್ಕೊಳ್ತೀನಿ. ಹೀಗೆ ಹೆಂಡತಿಯ ಜೊತೆ ಸದಾಕಾಲ ಮಾತಾಡಿಕೊಂಡು, ಇಬ್ಬರು ಪ್ಲ್ಯಾನಿಂಗ್ ಮಾಡಿಕೊಂಡು, ಸತಿಪತಿಗಳು ಎಷ್ಟು ಹೊಂದಾಣಿಕೆಯಿಂದ ಇರ್ತೀರಾ, ಏನು ಅನುರಾಗದಿಂದ, ಪ್ರೇಮದಿಂದ, ಹೊಂದಾಣಿಕೆಯಿಂದ, ಅಥವಾ ತಿಳುವಳಿಕೆ ಪಡ್ಕೊಂಡು ಇಬ್ಬರು ಪರಸ್ಪರ ಒಳ್ಳೆ ರೀತಿಯಲ್ಲಿ ಇರ್ತೀರ. ಯಾವ ಮಾಟ ಮಂತ್ರಗಳು ಅಥವಾ ಯಾವ ಕೆಡುಕುಗಳು ನಿಮಗೆ ತಾಗಲ್ಲ. ನೀವಿಷ್ಟು ಮಾನಸಿಕ ದರಿದ್ರ ತಂದಿಂದ ಬದುಕ್ತಿದ್ರೆ ಯಾರು ಏನೋ ಮಾಡಿಸೋದು ಬೇಡ, ನಿಮ್ಮ ಈ ಕೊರಗುವಿಕೆಗಳೇ ನಿಮ್ಮನ್ನು ಹೆಣ ಮಾಡಿಬಿಡ್ತವೆ. ಇಲ್ಲ ಆತರ ಅಂದ್ರೆ ಗುರುಜಿ, ಅಂದ್ರೆ ಈಗ ಯಾವ್ದು ಅದನ್ನ ಪಾಸಿಟಿವ್ ತಗೊಳಲ್ ಗುರುಜಿ. ಆದ್ರೆ ಅಂದ್ರೆ ನಮ್ಗ್ ಒಂಥರ ಇಡೀ ಊರೊಳಗೆ ಒಂಥರ 4 ಮಂದಿ ಒಂದಾಗಿ ಅದ್ರೊಳಗೆ ಒಬ್ಬ ಮರ್ಡರ್ ಮಾಡಿ ಬಂದ ಗುರುಜಿ. 10 ರಿಂದ 12 ವರ್ಷ ಜೈಲ್ನಾಗ ಬಿದ್ದು ಬಂದ್ರು ಮತ್ತೆ ನಮ್ ಫ್ಯಾಮಿಲಿ ಮ್ಯಾಗ ಅಟ್ಯಾಕ್ ಮಾಡೋದು ಬಂದ. ರೀಸೆಂಟ್ 1 ವರ್ಷದ ಹಿಂದ್ಗಡೆ ದೊಡ್ಡದೊಂದು ಜಗಳ ಹಾಕೇಸಿ ಎಲ್ಲ ಹಾಕೇಸಿ ಇಷ್ಟೆಲ್ಲಾ ಮರ್ಡರ್ ಮಾಡಿ ಬಂದ್ರು ಬರೀ ನಮ್ ಮ್ಯಾಗ ಅಟ್ಯಾಕ್ ಮಾಡೋದು. ಒಂಥರ ನೋಡ್ರಿ ಆ ಕಡೆ ಅವರು ನೆಮ್ಮದಿ ಹಾಗೆ ಮಾಡ್ತಾರೆ ಗುರುಜಿ. ಇರ್ಲಪ್ಪ, ಅವನ್ನೆಲ್ಲ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ. ನೀವು ಎಚ್ಚರವಾಗಿರಿ. ಹೊರಗಡೆ ಇಂಥದ್ದೇನು ಅಂದ್ರೆ ನಂದೇನು ಗುರುಜಿ ಅಂದ್ರ ಇದು ಕರ್ಮ ಎಂತಿಂತ ದೊಡ್ಡವ್ರಿಗೆ ಬಿಟ್ಟಿಲ್ಲ. ಅದು ಕರ್ಮ ರಿಟರ್ನ್ ಅಂತಾರಲ್ಲ ಗುರುಜಿ. ಆಗಿಂದಾಗ ಯಾರ್ಯಾರು ಏನ್ ಮಾಡಿರ್ತಾರ ಆಗಿಂದಾಗೆಲ್ಲ ತೀರ್ಪೋದಿಲ್ಲ. ನಮ್ ಸತತವಾಗಿ ಇವ್ರು 20 ರಿಂದ 22 ವರ್ಷದಿಂದ ಇಷ್ಟ ಅಟ್ಯಾಕ್ ಮಾಡೋಕೋತ ಬಂದಾರಿದ. ನಮ್ ಫ್ಯಾಮಿಲಿನ ಕುಗ್ಗೋತ ಹೊಂಟದ್. ಈಗ ಶತ್ರು ಯಾವನ ಒಬ್ಬ ಇರ್ತಾನ ಗುರುಜಿ. ಶತ್ರುಗ ಅವ್ ಕೆಟ್ಟದಾಗಲಿ ಅಂತ ಬಯಸಿದ್ ಬೇಡ. ಆ ಶತ್ರು ಆಗೇನಲ್ಲ ಮತ್ತೊಬ್ಬ ಕೆಟ್ಟದ್ ಮಾಡಿದ್ನಲ್ಲ, ಇನ್ ಮುಂದೆ ಕೆಟ್ಟದ್ ಮಾಡೋದಂಕ್ರು ಮಾಡೋದು ಬೇಕಾಗಿಲ್ಲ. ಒಳ್ಳೆ ರೀತಿ ಒಳ್ಳೆ ಮನುಷ್ಯನಾಗಿ ಬದುಕಿರಿ ಸಾಕನ್ನೋದು ಅಷ್ಟೇ ನಾ ಭಗವಂತನ ಕೈಲಿ ತಿಳ್ಕೊಳ್ಳೋದು ಗುರುಜಿ. ಹೌದಪ್ಪ, ಅದೇ ಸತ್ಯ. ನಾನು ಹೇಳೋದು, ಕೊಂದ್ರು, ಹೃದಯಘಾತ, ಅಪಘಾತ, ಸಾಯಿಸಿದ್ರು, ಇವೆಲ್ಲ ನೆಪ ಮಾತ್ರ ಅನ್ನುತ್ತೆ ನಮ್ಮ ಶಾಸ್ತ್ರಗಳು. ಯಾವಾತನಿಗೆ ಕೊನೆಗಾಲ ಬಂದು ತಲುಪಿದೆಯೋ, ಯಾವಾತನ ಋಣ ಅಥವಾ ಆಯಸ್ಸು ಮುಗಿದಿದೆಯೋ ಅವನಿಗೆ ಒಂದು ಇರುವೆ ಕಚ್ಚಿದ್ರು ಸತ್ತೋಯ್ತಾನಂತೆ. ಯಾವಾತನ ಆಯಸ್ಸು ಗಟ್ಟಿ ಇದೆಯೋ ಅವನ ತಲೆ ಮೇಲೆ ಬಂಡೆ ಹಾಕಿದ್ರು ಅವನು ಸಾಯಲ್ಲ ಅಂತ. ಇದು ಸುಮ್ಮನೆ ಹೇಳಿಲ್ಲ. ಅದರ ಅರ್ಥ ಏನಂದರೆ, ನಿಮ್ಮನ್ನು ಭಗವಂತ ರಕ್ಷಿಸುವ ಅಥವಾ ನಿಮ್ಮ
ಪೂರ್ವಜನ್ಮದ ಪುಣ್ಯಗಳು ರಕ್ಷಿಸಲಿಕ್ಕೆ ನಿಂತರೆ ನಿಮ್ಮನ್ನು ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಹಾಗಂತ ಎಲ್ಲವನ್ನೂ ನಮ್ಮ ಪ್ರಾರಬ್ಧಗಳ ಮೇಲೆ ಹಾಕಿ ಬಿಡಲಿಕ್ಕಾಗೋದಿಲ್ಲ. ನೀವು ನಿಮ್ಮಿಂದ ಇನ್ನೊಬ್ಬರಿಗೆ ಕೆಡುಕಾಗದಂಗೆ ಇನ್ಯಾರೋ ನಿಮ್ಮ ವಿರುದ್ಧ ಕತ್ತಿ ಮಸಿಯುವಷ್ಟು ಆಗಬೇಕು ಅಂದರೆ ನೀವೇನೋ ಮಾಡಿರಬೇಕಲ್ಲ, ಅಥವಾ ನಿಮ್ಮ ಕಡೆಯವರೇನೋ ಮಾಡಿರಬೇಕಲ್ಲ. ಅಂದರೆ ಅಂಥದ್ದೇನೂ ನಮ್ಮಿಂದ ಆಗದ ಹೊರತು ಇನ್ಯಾರೋ ನಮ್ಮ ಮೇಲೆ ಕತ್ತಿ ಮಸಿಲಿಕ್ಕೆ ಕಾರಣ ಇಲ್ಲ. ನಡುವಿನ ವ್ಯಕ್ತಿಗಳಿಂದ ಇದ್ರು ಇರ್ಬೋದು. ಹೌದು, ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ ಬಿಂದುವಿನಲ್ಲಿ ಆಗಿಲ್ಲದೆ ಇರ್ಬೋದು, ಬಟ್ ನಿಮ್ಮ ವಂಶದ 5-10 ಅಥವಾ 6ರಿಂದ 8ರಿಂದ 10ರಿಂದ ಹಿಂದಿನ 10 ಬಿಂದುಗಳ ಒಳಗಡೆ ಏನು ನಡೆದಿದೆಯೋ ನಿಮ್ಗೇನು ಗೊತ್ತಪ್ಪ? ಹೌದೌದು ಗುರುಜಿ, ಅದು ಮೊದಲ ಪೂರ್ವ ಜನ್ಮದೇನು ಗೊತ್ತಿರೋದು ಗುರುಜಿ. ಹೌದು. ಹಾಗಾಗಿ ಭಗವಂತ ಎಲ್ಲವೂ ನಿನ್ನ ಇಚ್ಛೆ, ಏನು ಕೊಟ್ಟಿದ್ದೀಯೋ ಅದನ್ನು ನಾನು ಅನುಭವಿಸ್ತೀನಪ್ಪ ಅನ್ನೋ ಪೂರ್ಣ ಅರಿವಿನಿಂದ ಆ ಹೆಣ್ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯಾರ ಸಭಾಸಕ್ಕೂ ಹೋಗಬೇಡಿ. ಇರೋದರಲ್ಲಿ ಜೀವನ ಮಾಡಿಕೊಂಡು ಇರೋದನ್ನು ಬೇಯಿಸ್ಕೊಂಡು ತಿಂದ್ಕೊಂಡು ಅಪ್ಪ ಅಮ್ಮನಿಗೆ ಕುರಿತು ಅವ್ರು ಹಿಂಗೆ ಮಾಡಿಬಿಟ್ರು, ಹಿಂಗೆ ತಂದು ಕಟ್ಬಿಟ್ರು, ಅದು ಮಾಡಿಬಿಟ್ರು, ಇದು ಮಾಡಿಬಿಟ್ರು. ಇಲ್ಲಪ್ಪ, ನನ್ನ ಪ್ರಕಾರ ನಿನಗೊಂದೊಳ್ಳೆ ಜೀವನ ಸಂಗಾತಿ ಸಿಕ್ಕಿದ್ದಾಳೆ ಅನ್ನುವ ನೆಮ್ಮದಿ ಇದೆಯಲ್ಲ, ಅದೇ ದೊಡ್ಡ ಖುಷಿ. ಹಾಗಾಗಿ ಸಾಯ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇಲ್ಲಪ್ಪ, ನಿನ್ನ ಜೀವನದಲ್ಲಿ ನಿನಗೇನೂ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನೀನು ನಿನ್ನ ಬದುಕನ್ನು ಈ ರೀತಿ ಮಾಡ್ಕೊಳ್ಳೋಕೆ ಹೋಗಿ ಒಂದು ಹೆಣ್ಣನ್ನು ನೀನು ಕುಂಕುಮ ಹರಿಸಿ ಅವಳನ್ನು ಅನಾಥ ಮಾಡೋದಾದರೆ ನಿನಗಿನ್ನೂ 10 ಜನ್ಮ ಆದರೂ ನೀನು ಅಂದ್ಕೊಂಡಿದ್ದು ಏನೂ ಆಗದೆ ಇರೋಷ್ಟು ದರಿದ್ರ ಹುಟ್ಟುತ್ತೀಯ, ಆದರೆ ದರಿದ್ರನಾಗಿ ಬದುಕ್ತೀಯ. ಅದು ನೀವು ಹೇಳೋದು ಬರೋಬರಿ ಗುರುಜಿ. ಅಂದ್ರೆ ನಂದು ಯೋಚನೆ ಏನೈತಿ ಗುರುಜಿ ಅಂದ್ರೆ, ನನ್ನ ಕಡೆಯಿಂದ ನಂದು ರೊಕ್ಕ ಸಂಪಾದನೆ ಮಾಡೋದಾಗ ಗುರುಜಿ, ಇವ್ರು ನೀವ್ ಹೇಳೋದು ಬರೋಬರಿ ಐತ್ರಿ. ಒಳ್ಳೆ ಪದೇ ಹಿಂಗ ಅಂತ ತಿಳ್ಕೊಬೇಡ್ರಿ. ಅಂದ್ರೆ ನನ್ಗೆ ಹಣ ಸಂಪತ್ತು ಒಂದು ಹೆಣ್ಣಿನ ಜೀವನ ಇವ್ರ ಮನೆಯವ್ರು ಕೂತ್ಕೇಸಿ ಇಂಥದ್ದು ವರ್ಷ ಕೇಸಿ ಇವ್ ಈ ತರ ಮಾಡಿರೋ ಅನ್ನೋದು ಒಂಥರ ಗಿಲ್ಟ್ ಕಾಡ್ತೀರಿ ಗುರುಜಿ ನಮ್ಮ ಮನೆಯ. ಆಯ್ತಪ್ಪ, ತೊಂದರೆ ಇಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಇನ್ನೂ ಪ್ರಯತ್ನ ಮಾಡು, ಆದರೂ ಆಗಬಹುದು. ಆದರೆ 2 ಮನಸ್ಸಿಟ್ಟುಕೊಂಡು ಯಾವುದನ್ನು ಮಾಡೋಕೆ ಹೋಗಬೇಡ. ಇಲ್ಲ ನನ್ನಿಂದ ಇದಾಗುತ್ತೆ, ಆಗಲ್ಲ. ಚೌಂಡ್ರಪ್ಪ, ಹೆತ್ತಿರೋರ್ಗೂ ಕೂಡ ನಿನ್ನ ಬಗ್ಗೆ 50% ಮಾತ್ರ ಗೊತ್ತು. ನಿನ್ನ ಬಗ್ಗೆ ನಿನಗೆ ಗೊತ್ತಿರೋಷ್ಟು ಈ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ನನ್ನನ್ನು ಕರ್ಕೊಂಡು ಬಂದು ಪ್ರಭುದೇವ್ ಥರ, ಮೈಕಲ್ ಜಾಕ್ಸನ್ ಥರ ಡ್ಯಾನ್ಸ್ ಮಾಡಪ್ಪ ಅಂದರೆ ನಾನು ಆಗಲ್ಲ ಅಂತೀನಿ. ಯಾಕೆ ನನಗೆ ಗೊತ್ತು ನನ್ನ ಕೈಲಿ ಆಗಲ್ಲ, ಅಥವಾ ನಾನು ಅದನ್ನು ಕಲ್ತಿಲ್ಲ. ಹಾಗಾಗಿ ನಾನು ಹೇಳೋದು, ನೀವು ನಿಮ್ಮ ಅರ್ಹತೆ ಏನು, ಶಕ್ತಿ ಏನು, ತಾಕತ್ತೇನು, ಅಥವಾ ನಿಮ್ಮಿಂದ ಎಷ್ಟು ಸಾಧ್ಯ, ಏನು ಸಾಧ್ಯ, ಇದರ ಸಾಧ್ಯತೆಗಳ ಕುರಿತು ನನಗೆ ಗೊತ್ತಿರಬೇಕು. ಈಗ ಊರಲ್ಲಿ ಗಣಪತಿ ಉತ್ಸವ ನಡೀತಾ ಇದೆ, ಟಮಟೆ ಬಡಿತಾ ಇದ್ದಾರೆ, ಎಲ್ಲ ಕುಣಿತಾ ಇದ್ದಾರೆ. ಯಾರೋ ಫ್ರೆಂಡ್ಸು ಹೋಗೋ ನೀನು ಹೋಗೋ ಕುಣಿ ಅಂತಿದ್ದಾರೆ. ಆದರೆ ನಿನ್ನ ಕಾಲಲ್ಲಿ ಗಾಯ ಆಗಿರೋದು, ನಿನ್ನ ಕೈಲಿ ಕುಣಿಯೋಕ್ಕಾಗಲ್ಲ ಅನ್ನೋದು ನಿನ್ನ ನೋವು ನಿನಗೆ ಗೊತ್ತು. ಈ ಕುಣಿ ಹೋಗು ಅನ್ನೋರು ತಪ್ಪಿಲ್ಲ, ಆದರೆ ಅವ್ರಿಗೆ ಒಳಗಿನ ನೋವು ಅಥವಾ ನಿನ್ನ ಶಕ್ತಿ, ನಿನ್ನ ಸಾಧ್ಯತೆಗಳ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಇವ್ರು ಅಂದ್ಬಿಟ್ರು ಅಂತ ನಾನು ಕುಣಿದ್ರೆ ನನ್ನ ಕಾಲು ಕಿಸ್ಕದತೆ, ಹೌದಪ್ಪ, ನನ್ನ ಕಾಲೇ ನೋವಾಗೋದು. ಹಾಗಾಗಿ ಹೊರಗಿನ ಪ್ರಚೋದನೆಗಳು, ಹೊರಗಿನ ಬೆಂಬಲಗಳು ಎಲ್ಲ ಸಮಯದಲ್ಲೂ ವರ ಅಲ್ಲ, ಕೆಲವೊಮ್ಮೆ ಅವು ಶಾಪ ಆಗಿರ್ತವೆ. ಆದರೆ ಹೊರಗಿನ ಬೆಂಬಲವನ್ನು ತಗೊಳ್ಬೇಕೋ ಬೇಡವೋ ನನಗೆ ಬುದ್ಧಿ ಇರಬೇಕು. ಕುಣಿ ಇಂದ್ಬಿಟ್ರು ಸರ್, ಕುಣಿದು ಬಿಟ್ಟೆ ಸರ್, ಒಟ್ಟು ಕಾಲು ಮುರಿದೋಗ್ಬಿಡುತ್ತೆ ಸರ್. ಅರೆ ಕಾಲು ಕಟ್ಟಾಕ್ಸರೆ, ಕಾಲು ಸರಿ ಇಲ್ಲ, ಕಾಲು ಸಣ್ಣ ಇದ್ದಾವೆ, ಅಥವಾ ಕಾಲದೇನೋ ಪ್ರಾಬ್ಲಮ್ ಇದೆ, ನಿನಗೆ ಗೊತ್ತಿತ್ತಲ್ವನಪ್ಪ. ಅಲ್ಲ ಗೊತ್ತಿತ್ತು ಸರ್, ಆದರೆ ಹೋಗು ಕುಣಿ, ಎಲ್ಲ ಹುಡುಗಿರು ನೋಡ್ತವ್ರೆ ಅಂದ್ಬಿಟ್ರು ಸರ್, ಅದಕ್ಕೆ ಹೋಗಿ ಕುಣಿದು ಬಿಟ್ಟೆ ಸರ್. ಅದು ನನಗೆ ನಿನ್ನ ಬುದ್ಧಿಯಲ್ಲಿ ಹೋಗಿತ್ತು ಅಂತಾರೆ ಡಾಕ್ಟ್ರು. ಹಂಗೆ ಕೆಲವೊಂದು ವಿಚಾರದಲ್ಲಿ ಅಪ್ಪ ಅಮ್ಮನೇ ದೂಕ್ಬೋದು, ಹೋಗೋ ಮಾಡು ಅಂತ. ಸುಮ್ಮನೆ ರೀ, ನನ್ನ ಕೈಲಿ ಆಗಲ್ಲ ಅಂತ ನನಗೆ ಬರೋದು ಗೊತ್ತಿರಬೇಕು. ಯಾನೋ ಇವ್ರು ಹೇಳ್ತಾರೆ ಅಂತ ಹೋಗಿ ಕುಣಿದ್ಬಿಟ್ಟು ಆಮೇಲೆ ಎಲ್ಲ ನೋವು ಬಂದರೆ ಆ ನೋವು ಅನುಭವಿಸ್ಬೇಕಾದ್ರೆ ನಾನು. ಹಾಗಾಗಿ ಇನ್ನು ಮುಂದೆ ಏನಾದರೂ ಮಾಡಬೇಕಾದ್ರೆ ಜಗತ್ತು ಹೇಳುತ್ತೆ, ಮಾಡಬೇಡ, ಹೋಗಬೇಡ ಅಂತ ನಾನಾ ರೀತಿಯಲ್ಲಿ ಹೇಳುತ್ತೆ. ಆದರೆ ಏನು ಮಾಡಬೇಕು, ಏನು ಮಾಡಬಾರ್ದು ನೋಡಪ್ಪ. ಎಕ್ಸಾಮ್ ಪಾಸ್ ಆಗ್ತೀಯೋ ಬಿಡ್ತೀಯೋ, ಜಾಬ್ ತಗೊಳ್ತೀಯೋ ಬಿಡ್ತೀಯೋ, ಆದರೆ ಈ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು. ಇದನ್ನು ನಾನಾಗೇ ಖಂಡಿತ ಕೊಂದುಕೊಳ್ಳಲ್ಲ.
ಆ ಮಧ್ಯೆ ನಾನೊಂದು ಚಪ್ಪಲಿ ಹೊಲ್ದಾದರೂ, ನಾನೊಂದು ಕೃಷಿ ಮಾಡಿ ಆದರೂ, ನಾನೊಂದು ಏನು ಪ್ರೈವೇಟ್ ಜಾಬ್ ಮಾಡಿ ಆದರೂ, ಅಥವಾ 6 to 5 ಜಾಬ್ ಮಾಡಿ ಆದರೂ, ಬೆಳಿಗ್ಗೆ 9 ಗಂಟೆಗೆ ಹೋಗಿ ಸಂಜೆ 5 ಗಂಟೆಗೆ ಇನ್ನೊಬ್ಬರು ಕೈ ಕೆಳಗಡೆ ದುಡ್ದಾದರೂ ನನ್ನ ಹೊಟ್ಟೆ ಸಾಕ್ಕೊಂಡು, ನನ್ನ ಹೆಂಡತಿ ಹೊಟ್ಟೆ ತುಂಬಿಸ್ಕೊಂಡು, ನನ್ನ ಸಂಸಾರ ನಾನು ನೋಡ್ಕೊಂಡು ನಾನು ಬದುಕ್ತೀನಿ. ಭಿಕ್ಷೆ ಬೇಡ ಬದುಕೋನು. ಅವನು ಯಾವ ಗೌರ್ಮೆಂಟ್ ಜಾಬು ಇಲ್ಲ, ಅವನಿಗೆ ಮಧ್ಯಾಹ್ನ ಊಟ ಸಿಗುತ್ತೆ ಅನ್ನೋ ಖಾತ್ರಿನೂ ಇಲ್ಲ. ಆ ಬಟ್ಲು ಇಟ್ಕೊಂಡು ಭಿಕ್ಷೆ ಬೇಡ್ಲಿಕ್ಕೆ ಹೋದಾಗ ಸಿಕ್ಕರೆ ಆಯಿತು, ಸಿಗದಿದ್ರಿಲ್ಲ. ಅಂಥ ಬದುಕ್ತಿರೋನು ಸಾಯೋಕ್ಕೆ ಪ್ರಯತ್ನ ಮಾಡ್ತಿಲ್ಲ, ಏನೋ ಒಳ್ಳೇದಾಗಬಹುದು ಅಂತ ಇನ್ನೂ ಜೀವಂತವಾಗಿದ್ದಾನೆ. ಎಲ್ಲ ಇರೋ ನಾನು ಸಾಯ್ತಿ ನಿಂತಿದ್ದೀನಿ. ಎಂಥ ವೈರುಧ್ಯ ಇದು. ಹೌದೌದು ಗುರು. ಬೇಡ. ಆ ಭಿಕ್ಷುಕನಿಗೆ ಇರುವ ಜೀವನದ ಆಸೆ, ಜೀವನ ಪ್ರೀತಿ, ಜೀವನದ ಬೆಲೆ ನನಗೆ ಗೊತ್ತಿಲ್ಲ ಅಂದರೆ ನೀವು ಏನು ಓದಿ ಏನು ಪ್ರಯೋಜನ? ಬಿಡಿ. ಯಾವ ದ್ವೇಷ, ಯಾರು ಏನಾದರೂ ಮಾಡಿಸ್ಕೊಳ್ಳಿ, ಮಾಟ ಮಂತ್ರ ಮಾಡಿಸ್ಕೊಳ್ಳಿ, ಏನಾದರೂ ಮಾಡಿಸ್ಕೊಳ್ಳಿ, ನಾನು ಇಂಥ ಕಾರ್ಯಕ್ರಮಗಳು ಅಥವಾ ಇಂಥ ಪ್ರವಚನಗಳು ಅಥವಾ ದೈವದ ವಿಚಾರಗಳು ಅಥವಾ ಚೆನ್ನಾಗಿ ಜ್ಞಾನ ತಿಳ್ಕೊಂಡು, ಪಾಠ ತಿಳ್ಕೊಂಡು, ಸ್ಕಿಲ್ ಡೆವಲಪ್ ಮಾಡಿಕೊಂಡು, ಹೆಂಡತಿ ಜೊತೆ ಖುಷಿಯಾಗಿದ್ದು, ಅಪ್ಪ ಅಮ್ಮನ ಜೊತೆ ಖುಷಿಯಾಗಿ ಮಾತಾಡ್ತಾ, ನಾಳೆ ಸಾಯ್ತೀವೋ ನಾಡಿದ್ದು ಸಾಯ್ತೀವೋ ಗೊತ್ತಿಲ್ಲ, ಕೆಲಸ ತಾಂಡವನು ಸಾಯ್ತಾನೆ, ನಿರುದ್ಯೋಗಿನೂ ಸಾಯ್ತಾನೆ, ಉದ್ಯೋಗಿನೂ ಸಾಯ್ತಾನೆ, ಬಡವನು ಸಾಯ್ತಾನೆ, ಶ್ರೀಮನ್ನೂ ಸಾಯ್ತಾನೆ, ಅಪ್ಪ ಅಮ್ಮ ಬೆಂಬಲ ಇರೋನು ಸಾಯ್ತಾನೆ, ಅಪ್ಪ ಅಮ್ಮನ ದ್ವೇಷ ಕಟ್ಕೊಂಡಿರೋನು ಸಾಯ್ತಾನೆ, ಮದುವೆ ಆಗಿರೋನು ಸಾಯ್ತಾನೆ, ಮದುವೆ ಆಗದಿರೋನು ಸಾಯ್ತಾನೆ. ಎಲ್ಲರೂ ಒಟ್ನಾಗ ಸಾಯೋದು ಹೌದು. ಹಾಗಾಗಿ ಹಂಗೆ ಸಾವು ಯಾವಾಗ ಬರುತ್ತೋ ಅನ್ನೋ ಗೊತ್ತಿಲ್ಲದ ಈ ಅನಿಶ್ಚಿತತೆಯ ಬದುಕಲ್ಲಿ ನನಗೆ ಇವ್ರು ಹಿಂಗೆ ಮಾಡಿದ್ರು ಅಂತ ಇಡೀ ನಾನು ಕೊರ್ಕೊಂಡು ಕೂತ್ಕೊಂಡ್ರೆ, ನಿನ್ನ ಅಲ್ಲಿ ಯಾರೋ ಐಸಿಯುನಲ್ಲಿ ನರಳಾಡಿ ಬದುಕ್ತಿದ್ದಾನಲ್ಲ, ಕೊನೆ ಸಮಯವನ್ನು ಒದ್ದಾಡ್ತಿದ್ದಾನೆ. ಈ ಕಡೆ ಸಾವು ಬರ್ತಿಲ್ಲ, ಈ ಕಡೆ ನೆಮ್ಮದಿಯಾಗಿ ಬದುಕೋಕ್ಕೂ ಆಗುತ್ತಿಲ್ಲ. ಆ ಐಸಿಯು ಪೇಷಂಟ್ಗೂ ಇಲ್ಲಿ ನೀನು ಕೊರಗ್ತಿರೋದಕ್ಕೂ ಏನು ಸಂಬಂಧ ಇಲ್ಲ. ಅವನ ಆಸ್ಪತ್ರೆಯಲ್ಲಿದ್ದ ನೀನು ಮನೇಲಿದ್ದೀಯ, ಇಬ್ಬರು ರೋಗಿಗಳೇ. ಅವನು ಎಂಜಾಯ್ ಮಾಡ್ತಿಲ್ಲ, ನೀವು ಎಂಜಾಯ್ ಮಾಡ್ತಿಲ್ಲ. ನಿಮ್ದು ಎಂಜಾಯ್ ಮಾಡದೇ ಇರೋದಕ್ಕೆ ನಿಮ್ಗೊಂದು ಕಾರಣ ಆದರೆ ಅವನಿಗೊಂದು ರೋಗ. ಹಾಗಾಗಿ ದಯವಿಟ್ಟು ಒಳ್ಳೆ ಸಮಯ ಬರಲಿ, ಆವಾಗ ಎಂಜಾಯ್ ಮಾಡ್ತೀನಿ. ಸಮಯದಲ್ಲಿ ಒಳ್ಳೇದು ಕೆಟ್ಟದ್ದು ಅಂತ ಏನಿಲ್ಲ. ಸಮಯ ಅನ್ನೋದು ಅಷ್ಟೇ ಇದೆ. ಅದನ್ನು ಒಳ್ಳೇದು ಮಾಡ್ಕೊಬೇಕ, ಕೆಟ್ಟದ್ದು ಮಾಡ್ಕೊಳ್ಬೇಕು, ಅದು ನಮ್ಮ ಕೈಲಿದೆ. ಹೌದಪ್ಪ. ಎಷ್ಟು ಜನಕ್ಕೆ ಮದುವೆ ಆಗಿ ಆ ಹೆಣ್ಣು ಪುರುಷನ ದಾರಿ ಹಿಡಿದು ಮನೆಯನ್ನೆಲ್ಲ ಸ್ಮಶಾನ ಮಾಡಿಕ್ಕಿದ್ದಾಳೆ. ಅಂಥದ್ರಲ್ಲಿ ನನಗಿಂತ ಒಳ್ಳೆ ಹೆಣ್ಮಗಳು ಸಿಕ್ಕಿದ್ದಾಳೆ. ಹಾಗಾಗಿ ಇದರಲ್ಲಿ ನಾನು ಹೆಂಗೋ ಒಳ್ಳೆ ರೀತಿಯಲ್ಲಿ ಅವಳನ್ನು, ಯಾಕಂದರೆ ನೀವು ಕೂಡ ಅವಳು ಪ್ರೀತಿ ಮಾಡೋ ಒಳ್ಳೆ ಹೆಣ್ಮಗಳಾಗಿದ್ದು, ನೀವು ಈ ಕಡೆ ನಂಗೆ ಜಾಬ್ ಸಿಗಲಿಲ್ಲ, ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ ಅಂತ ಕೊರ್ಕೊಂಡು ಕೂತ್ಕೊಂಡ್ರೆ, ಅವಳಿಗೂ ಒಂದು ದಿವಸ ಅಯ್ಯೋ ಎಷ್ಟು ಪ್ರೀತಿ ಮಾಡಿದ್ರು ಇಷ್ಟೇ ಅಂದ್ಕೊಂಡು ಆಕೆ ಏನೋ ಕೆಟ್ಟ ದಾರಿ ಅಥವಾ ತಪ್ಪು ಯೋಚನೆ ಮಾಡೋಕೆ ನೀನೇ ನೆಪ ಆದರೆ, ನಿನ್ನ ಬುದ್ಧಿನೇ ಕಾರಣ ಆದರೆ ಅದು ಅವಳು ತಪ್ಪಲ್ಲ. ಎಷ್ಟೋ ಸಾರಿ ಇಂತ ಆಗಿದೆ, ನಾನು ನೋಡಿದ್ದೀನಿ. ಅವಳು ದೇವತೆನೇ, ಆದರೆ ಇವನನ್ನು ಒಲಿಸ್ಕೊಳ್ಳೋ ಪ್ರಯತ್ನ ಮಾಡಿ ಅವಳಿಗೂ ಸಾಕಾಯಿತು. ಇವನೇನೋ ಮನೋರೋಗಿ, ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ, ಹಿಂಗಾಯ್ತು ಅಂತ ಹೆಂಡತಿ ಜೊತೆ 4 ಒಳ್ಳೆ ಮಾತಾಡಲ್ಲ, ಹೆಂಡತಿ ಜೊತೆ ಪ್ರೇಮ ಸುಖ ಸಂತೋಷದಿಂದ ಇರಲ್ಲ. ಅವಳಿಗೂ ಬೇಜಾರಾಯಿತು, ಒಂದೊಳ್ಳೆ ಆಯಿತು ಅಂತ ಅವಳು ಯಾರೋ ಬೇರೆ ದಾರಿ ಹಿಡಿದ್ಲು. ಹಂಗೆ ಇರಬೇಕು ಅಂದರೆ ನೀವು ಅದರ ಬೆಲೆ ತಿಳ್ಕೊಂಡು, ಆಕೆ ಗೌರವ ಕೊಟ್ಟುಕೊಂಡು ಅಥವಾ ಆಕೆಯನ್ನು ಚೆನ್ನಾಗಿ ಕಾಪಾಡಿಕೊಂಡು ಪ್ರೀತಿಸ್ತಾ, ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ಲಿಕ್ಕೆ ಬಂದಿರೋಳು ದೇವತೆ ಥರನೇ ಇದ್ದಾಳೆ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಡಿ. ಬೇರೇನೋ ಅತೃಪ್ತಿಯಿಂದ ಕೊರಗುತ್ತಾ ಕೂತ್ಕೊಳ್ಬೇಡಿ. ಆಗಲಿ, ನಿಮಗೆ ಒಳ್ಳೇದಾಗಲಿ. ಅಪ್ಪ ಅಮ್ಮ ಗೊತ್ತಿದ್ದು ಮಾಡಿದ್ರೋ ಗೊತ್ತಿಲ್ಲದೆ ಮಾಡಿರೋ ಆಗೋಗಿದೆ. ಆ ಹೆಣ್ಮಗಳು ಜವಾಬ್ದಾರಿ ನಿಮ್ಮದು. ದುಡಿಮೆ ಮಾಡ್ಕೊಂಡು ಒಬ್ಬ ಗಂಡಸಾಗಿ ದುಡಿಯೋಕೆ 1000 ದಾರಿ ಇದ್ದಾವೆ. ನಾನು ಅಂದ್ಕೊಂಡಿದ್ದಾಗಲಿಲ್ಲ ಅಂತ ಮಾತ್ರಕ್ಕೆ ನಾನು ಸೋತೆ ಅಂತ ಅಲ್ಲ. ಯಾವುದೋ ಒಂದು ದಿನದ ಸೋಲಷ್ಟೇ ಹೊರತು ಜೀವನದ ಸೋಲಲ್ಲ. ನಾನು ದುಡಿತೀನಿ ಕಣೆ, ನಾನು ಸಾಕ್ತೀನಿ ಕಣೆ, ನಾನು ಇದ್ದೀನಿ, ನಾವು ಬದುಕ್ತೀವಿ ಈಗ ಅಂದುಕೊಂಡು ಭರವಸೆಯಿಂದ ಬದುಕಬೇಕೇ ಹೊರತು ತಡೆಯಪ್ಪ ನೀನು ಗೌರ್ಮೆಂಟ್ ಜಾಬಲ್ಲಿ ಇದ್ದರೆ ಮಾತ್ರ ನನಗೆ ನೀನು ಬೇಕು ಅನ್ನೋದಾದರೆ ನಿನ್ಯಾಕೆ ಮದುವೆ ಆಗ್ತಿದ್ರು? ಯಾಕಂದ್ರೆ ನಿಂಗೆ ಜಾಬೇ ಇಲ್ಲ. ತಡೆ, ಇಲ್ಲ ಸರ್ ನನ್ನ ಹೆಂಡತಿ ಬಿಟ್ಟು ಹೋಗ್ಬಿಡ್ತಾಳೆ ಅಂತೆ ಸರ್, ಅದಕ್ಕೆ ನಂಗೆ ಗೌರ್ಮೆಂಟ್ ಜಾಬ್ ಬೇಕು ಅನ್ನೋದಾದರೆ ಏನೋ ನಿನ್ನ ಪರ ನಾನು ನಿಂತ್ಕೊಂಡು ಅಳ್ತಾ ಇದ್ದೆ. ಆ ಥರದ ಹೆಣ್ಮಗಳಾಗಿದ್ದರೆ ನಿನ್ಯಾಕೆ ಮದುವೆ ಆಗ್ತಿದ್ಲು? ಏನೂ ಇಲ್ಲದೆ ನಿನ್ನನ್ನು ₹1 ದುಡಿಮೆ ಇಲ್ಲದೆ ನಿನ್ನನ್ನು ಬಂದು ಹಾಕಿದ್ದಾಳೆ ಅಂದಾಗ ಅದು ಅವಳು ನಿನಗೆ ಕೊಟ್ಟರೆ ಭಾಗ್ಯ ಅದು. ಹಾಗಾಗಿ ಸಿಕ್ಕಿರುವ ಹೆಣ್ಣುಮಗಳನ್ನು ನಾವು ಚೆನ್ನಾಗಿ ನೋಡಿಕೊಳ್ಬೇಕು. ನನ್ನ ಬದುಕಲ್ಲಿ ಸರ್ ನಾನು ಹೇಳ್ತೀನಲ್ಲ, ನಾನು ನಿಮ್ಮ ವಯಸ್ಸವನೇ, ನನಗೇನೋ ಒಂಚೂರು
ನೀವು ದೊಡ್ಡ ಸ್ಥಾನ ಕೊಟ್ಟಿದ್ದೀರಿ, ಅದಕ್ಕೆ ನಾನು ನಿಮಗೆ ಶರಣು. ಆದರೆ ನನ್ನ ಬದುಕಲ್ಲಿ ನನ್ನ ತಾಯಿನ, ನನ್ನ ಅಜ್ಜಿ ತಾತನ್ನ, ಅಥವಾ ನನ್ನನ್ನು ಯಾರು ನಂಬಿಕೊಂಡು ಬರ್ತಾರೆ, ಅಥವಾ ನಾಳೆ ನನಗೆ ಬರೋ ಜೀವನ ಸಂಗಾತಿ, ನನ್ನ ಜೀವನದಲ್ಲಿ ಬೇರೆ ಏನೂ ಇಲ್ಲ ಸರ್. ಆಶ್ರಮಕ್ಕೆ ಬಂದ ನೊಂದವರಿಗೆ ನೆಮ್ಮದಿ ಕೊಡಬೇಕು, ಅಥವಾ ಅವ್ರಿಗೆ 2 ಒಳ್ಳೆ ಮಾತು ಹೇಳಬೇಕು. ನನ್ನ ಪಾಡಿಗೆ ನಾನಾಯಿತು, ನನ್ನ ಜೀವನ ಆಯಿತು. ಆದರೆ ನನ್ನನ್ನು ನಂಬಿಕೊಂಡು ಬರೋ ಹೆಣ್ಮಗಳು, ನನ್ನನ್ನು ನಂಬಿರೋ ನನ್ನ ತಾಯಿ, ಅಥವಾ ನನ್ನ ಕುಟುಂಬ, ಅಥವಾ ನನ್ನವರು ಅಂತ ಯಾರು ನನ್ನ ಜನ ಇದ್ದಾರೆ, ಅವರನ್ನು ನೋಡ್ಕೊಳ್ಳೋದ್ರು, ಅಥವಾ ಅವರನ್ನು ಸಂತೋಷ, ಅದರಲ್ಲೂ ಸಂಗಾತಿ, ಜೀವನ ಆ ಹೆಣ್ಮಗಳಿಗೆ ನನಗೆ ಸಿಗೋ ಎಲ್ಲ ಗೌರವವು ಆಕೆಗೆ ಸಿಗಬೇಕು, ನನಗೆ ಸಿಗೋ ಎಲ್ಲ ಸವಲತ್ತು ಆಕೆಗೆ ಸಿಗಬೇಕು. ಆಕೆ ಅಂದರೆ ಅವರನ್ನು ನೋಡ್ಕೊಳ್ಳಿಕ್ಕೆ ನಾವು ಮುಂಚೆನೇ ಒಂದು ತಯಾರಿ ಮಾಡ್ಕೊಳ್ಳೋದು ಯಾವಾಗಲೂ ಮುಖ್ಯ. ಕಾಲ ಮೊದಲಂಗೆ ಹಂಗಿತ್ತು. ಏನು ಇವಾಗ ಒಂದು ಜಾಬ್ ಇಲ್ಲ ಅಂದರು, ಒಂದೇನು ಇಲ್ಲ ಅಂದರು, ಅವಾಗೆಲ್ಲ ಹಿರಿಯರು ಹೇಳಿದ್ರು ಅಂತ ಕತ್ತು ಬಗ್ಗಿಸ್ಕೊಂಡು ತಾಳಿ ಕಟ್ತಿದ್ರು. ಇವತ್ತು ಹಂಗಲ್ಲ. ಬಂದವಳನ್ನು ಸಾಕಬೇಕು ಅಂದರೆ ನೀವು ಒಂದು 27-28 ಒಂದು ಜಾಬ್ ಹಿಡಿದು, ಒಂದು ಸೇವಿಂಗ್ಸ್ ಮಾಡಿ, ಒಂದು ಮನೆ ಏನೋ ಒಂಚೂರು ಮನೆ ಕಟ್ಟುವಷ್ಟು ಆಗಲ್ಲ ಪಾಪ, ಎಲ್ಲರಿಗೂ ಸಾಧ್ಯವಿಲ್ಲ. ಬಟ್ ಬಂದವಳನ್ನು ನಾನು ಬಂದ ಮೇಲೆ ನಾನು ದುಡಿಯೋಕ್ಕೆ ಶುರು ಮಾಡ್ತೀನಿ, ಅಥವಾ ಬಂದ ಮೇಲೆ ನಾನು ಒದ್ದಾಡ್ತೀನಿ ಅಂದ್ರೆ ಆಗಲ್ಲ. ಬರೋಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಒಂಚೂರು ಸೆಟಲ್ ಆಗಿ ಒಂದು ಹೆಣ್ಮಕ್ಳನ್ನ ನಮ್ಮ ಬದುಕಿಗೆ ಕರ್ಕೊಳ್ಬೇಕು. ಇವಾಗೆಲ್ಲ ಏನಾಗ್ಬಿಟ್ಟಿದೆ, ಶಾಲಾ ಕಾಲೇಜಲ್ಲಿ ಪ್ರೀತಿ ಪ್ರೇಮ ಅಂತ ಬೀಳ್ತಾರೆ, ಒಂದಷ್ಟು ಎಂಜಾಯ್ ಮಾಡ್ತಾರೆ. ಆಮೇಲೆ ಯಾರೋ ಮನೆಯವರು ದುಡ್ಡಿರೋ ಹುಡುಗನ ನೋಡ್ತಾರೆ, ಅವಳು ಬಾಯ್ ಬಾಯ್ ಅಂದ್ಬಿಟ್ಟು ಹೋಯ್ತಾನೆ, ಇವನು ಎಣ್ಣೆ ಕುಡ್ಕೊಂಡು ಬಾರಲ್ಲಿ ಬಿದ್ದಿರ್ತಾನೆ. ಯಾಕಂದ್ರೆ ಇವನು ಅಂದ್ಕೊಂಡಿದ್ದ ಈ ಪ್ರೀತಿ ಹಿಂಗೆ ಇರುತ್ತೆ ಬಿಡು, ನಾನು ದುಡಿದೇ ಹೋದ್ರು ನನ್ನ ಹುಡುಗಿ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ. ಒಂದು ಹಂತ ಆದ್ಮೇಲೆ ದುಡ್ಡಿನ ಮುಂದೆ ಯಾವುದೂ ನಿಲ್ಲಲ್ಲ ಸರ್. ಹೌದೌದು ಗುರುಜಿ. ಅದೇ ಈಗ ನಮ್ಮ ಮನೆಯೊಳಗೂನು ಅದೇ ಹೇಳ್ತಾರೆ ಗುರುಜಿ. ಅಂದ್ರೆ ನಾನು ಸ್ವಲ್ಪ ಡಿಪ್ರೆಷನ್ ಒಳಗ ಅದೀನಲ್ಲ ಗುರುಜಿ. ಸ್ವಲ್ಪ ಸಂಬಳ ಹಾಕ್ತೀನಿ ಅಂದ್ರೆ ನಿಮ್ ವೈಫ್ನ ಎಲ್ಲಾ ದುಡ್ದು ಕೇಸ್ ಇದು ಮಾಡ್ತಾಳು, ನೀನ್ ಯಾಕ ಅಂತಂತ ದೊಡ್ಡ ನಿರ್ಧಾರ ತಗೋತಿ ಆ ತರ ಅಂತ ಹೆಂಗ ಅನಿಸ್ತಾರಲ್ರಿ. ನನ್ಗೊಂಥರ ಸರಿ ಅನ್ಸಲ್ರಿ. ಯಾಕಂದ್ರೆ ಒಂದು ನನ್ ಜೀವನದ ಒಳಗಡೆ ಅರ್ಧಾಂಗಿಯಾಗಿ ಬಂದಕಿ ಜವಾಬ್ದಾರಿ ನಾವ್ ತಗೋಬೇಕು, ಒಂದ್ ಹೆಣ್ಣಿಗೆ ವರ್ಷ ತಪ್ಪಾಗತ್ತವಂತ ಒಂಥರ ಸರಿ ಅನ್ಸಲ್ಲ ಗುರುಜಿ. ಅದು ಅದನ್ನ ನಿಮ್ಮ ಹೆಂಡತಿ ಅವ್ರನ್ನ ಕೇಳಿ ನೀವು ನಿರ್ಧಾರ ಮಾಡಬೇಕು. ಅದು ಒಳ್ಳೆಯದು. ನೀವು ದುಡ್ಕೊಂಡು ಬಂದು ಆಕೆನ ಸಾಕಬೇಕು, ಆಕೆನ ಹೊರಗಡೆ ಕಳಿಸಬಾರ್ದು, ಅಥವಾ ಆಕೆಗೆ ತೊಂದರೆ ಅಥವಾ ತ್ರಾಸ ಆಗಬಾರ್ದು. ಮನೆ ನೋಡಿಕೊಂಡೆ ಪಾಪ ಅವಳಿಗೆ ಸಾಕಾಗಿರುತ್ತೆ ಅನ್ನೋ ಯೋಚನೆ ಸರಿ ಇದೆ. ಆದರೆ ಇವೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವೇ ನಿರ್ಧಾರ ಮಾಡ್ಕೊಂಡು ಕೊರಗೋದಲ್ಲ. ಆಕೆ ಮುಂದೆ ಹೇಳಬೇಕು, ಅಥವಾ ಇಲ್ಲ ಅವಳು ಹೊರಗಡೆ ದುಡಿಯುವಂಥ ಪರಿಸ್ಥಿತಿನೇ ಬರಬಾರ್ದು, ನಾನು ಸಿಗದೇ ಇರೋದ್ರ ಬಗ್ಗೆ ಕೊರಗುತ್ತಾ ಕೂತ್ಕೊಳ್ಳೋದಲ್ಲ, ನಾನು ಹೊರಗಡೆ ಹೋಗಬೇಕು, ದುಡಿಬೇಕು. ಇಂಥದ್ದೇನೋ ಪ್ರಯತ್ನ ನೀವು ಮಾಡಿದಾಗ ಎಲ್ಲ ಸರಿಗೆ ದಾರಿಗೆ ಬರುತ್ತೆ ಸರ್. ಮನಿ, ಹಣ ಕೆಲವೊಮ್ಮೆ ಎಲ್ಲದಕ್ಕೂ ಪರಿಹಾರ. ಅವರು ನನ್ನ ಆಧ್ಯಾತ್ಮಿಕ ಜೀವನದಲ್ಲೂ ನಾನು ಕಂಡುಕೊಂಡ ಸತ್ಯ, ಮಾನಸಿಕವಾಗಿ ನೊಂದಿರೋರಿಗೆ ಸಾಂತ್ವನ ಬೇಕು, ಜ್ಞಾನ ಬೇಕು, ಮೋಕ್ಷದ ಕಡೆ ಭಗವಂತನ ಕುರಿತಾದ ಅರಿವು ಬೇಕು, ಜ್ಞಾನ ಬೇಕು, ಅದು ಬೇರೆ. ಬಟ್ ಲೌಕಿಕವಾಗಿ ಬದುಕಲಿಕ್ಕೆ ದುಡ್ಡು ಬೇಕೇ ಬೇಕು. ಅದಿಲ್ಲದೆ ಹೋದರೆ ಈಗ ನಾನು ತುಂಬ ಜನಕ್ಕೆ ಸಾಂತ್ವನ ಹೇಳ್ತೀನಪ್ಪ, ಎಲೆಯ ಒಂದು ಬಾಳೆಹಣ್ಣು ಕೊಡಪ್ಪ ಅಂತ ಅಂಗಡಿಗೆ ಹೋಗ್ಬಿಟ್ಟು ಆಯ್ತು ಕಣಪ್ಪ ಬರ್ತೀನಿ ಅಂದರೆ ದುಡ್ಡೆಲ್ಲಿ ಅಂತಾರೆ ಅವರು. ಅಪ್ಪ ನಾನು ತುಂಬ ಜನಕ್ಕೆ ಸಾಂತ್ವನ ಹೇಳ್ತೀನಿ, ನೀನು ಯಾರಿಗಾರು ಹೇಳು ದುಡ್ಡು ಕೊಟ್ಟು ಹೋಗು ಅಂತಾರೆ. ಹಾಗಾಗಿ ಅದು ಅವ್ರ ತಪ್ಪು, ಅವ್ರು ಕೇಳಬಾರ್ದಿತ್ತು, ಅಥವಾ ನಾನೇ ಕೊಡಬೇಕು, ಇದು ವಿಷಯ ಅದಲ್ಲ. ಎಂತ ಏನು ಮಾಡಿದ್ರು ದುಡ್ಡು ಕೊಡಬೇಕು, ನಾನು ತಾಂಡು ತಿನ್ನಬೇಕು, ಅಥವಾ ದುಡ್ಡು ಕೊಡಬೇಕು, ನನ್ನ ಆಸೆ ಪಟ್ಟಿದ್ದನ್ನು ನಾನು ಪಡ್ಕೊಳ್ಬೇಕು. ಅದು ಬಿಟ್ಟರೆ ದುಡ್ಡು ಮಾತಾಡೋ ಜಾಗದಲ್ಲಿ ನಿಮ್ಮ ಸಾಧನೆಗಳು ಕೆಲವೊಮ್ಮೆ ಮಾತಾಡಲ್ಲ. ಕೆಲವೊಬ್ರು ಈಗ ನಾನು ನೋಡಿದ್ದೀನಿ, ಅಲ್ಲೆಲ್ಲೋ ಒಂದು ಕಬ್ನಾಲ್ ಕುಡಿಯೋಕೆ ಹೋಗಿರ್ತೀನಿ, ಅವರು ಕಾರ್ಯಕ್ರಮ ನೋಡೋರು, ಅಯ್ಯೋ ನೀವು ಇಲ್ಲಿ ಬಂದ್ರ, ಅಯ್ಯೋ ತಗೊಳ್ಳಿ ಸರ್ ತಗೊಳ್ಳಿ, ದುಡ್ಡು ಕೊಡೋಕೆ ಹೋದ್ರೆ ಬೇಡ ಅವ್ರು ಬೇಡ ಅಂತಾರೆ. ಏನು ಮಾತ್ರ ನಾನು ಕೊಡದೆ ಬರೋಂಗಿಲ್ಲ, ಕೊಟ್ಟು ಬರಬೇಕು, ಇಲ್ಲಾಂದ್ರೆ ಮನೆಗೆ ಬಂದ್ರೆ ನಂಗೆ ನಿದ್ದೆ ಬರಲ್ಲ. ಸೊ ನಾನು ಹಿಂಗೆ ಬಂದ್ಬಿಟ್ನಲ್ಲ ಅಂತ. ಸೊ ಹಾಗಾಗಿ ದುಡ್ಡು ಎಲ್ಲದಕ್ಕೂ ವಿಟಮಿನ್ ಎಮ್ ಅನ್ನೋದು ಭಾಳ ದೊಡ್ಡ ಪರಿಹಾರ. ಅದಕ್ಕೆ ನಾನು ಯುವಕರಿಗೆ ಹೇಳ್ತೀನಿ, ನನ್ನ ಜೀವನದಲ್ಲಿ ಸರ್ ಇಲ್ಲಿ 27 ವರ್ಷ ಆಯಿತು, ಎಲ್ಲೋ PUCಯಲ್ಲಿ ಒಂದು ಚಿಕ್ಕ ಕ್ರಶ್ ಆಗಿತ್ತು ಅನ್ನೋದು ಬಿಟ್ಟರೆ ನಾನು ಆ ಕಡೆಗೆ ಓದೋನೇ ಅಲ್ಲ ಸರ್. ಅದು ಹೆಂಗೆ ಅಂದ್ರೆ ಹೊರಗಡೆ ಒಂದು ಹೋಟ್ಲಲ್ಲಿ ಊಟ ಮಾಡಲಿಕ್ಕೂ ಹಿಂದೆ ಮುಂದೆ ನೋಡಿದ್ದೆ, ಮನೆಯಿಂದಲೇ ಊಟ ಕಟ್ಸ್ಕೊಂಡು ಹೋಗಿನಿ, ಒಂದು ಸಿನಿಮಾಗೆ ಹೋಗಲಿಲ್ಲ,
ಹಾಗಂತ ಎಂಜಾಯ್ ಮಾಡಲಿಲ್ಲ ಅಂತಲ್ಲ, ನಾನು ಮ್ಯೂಸಿಕಲ್ಲಿ ನಾನು ಆಡ್ತಾ ಇದ್ದೆ, ನಾನು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ, ನನ್ನ ಎಂಜಾಯ್ ಅದರಲ್ಲಿತ್ತು. ಆದರೆ ಒಂದು ಥಿಯೇಟ್ರಿಗೆ ಹೋಗಲಿಲ್ಲ, ಒಂದು ಫ್ರೆಂಡ್ಶಿಪ್ಗೆ ಹೋಗಲಿಲ್ಲ, ಅಥವಾ ಅಲ್ಲಿ ಓಡಾಡಲಿಲ್ಲ, ಇದು ಯಾವುದೂ ಮಾಡಲಿಲ್ಲ. ಅದಕ್ಕೆ ನನಗೆ ಯಾರಾದರೂ ನಮ್ಮವರೇ ಈ ವಯಸ್ಸಿಗೆ ಮನೆ ಕಟ್ಟಿಬಿಟ್ಟೆ, ಕಾರ್ ತಗೊಂಡು ಹೆಂಗೆ ಮಾಡಿ, ನನಗೆ ಗೊತ್ತು ನಾನು ಹಿಂದೆ ಎಷ್ಟು ವನವಾಸ ಬಿದ್ದಿದ್ದೀನಿ ಅಂತ. ಹೌದೌದು ಗುರುಜಿ, ನಿಮ್ದು ಎಲ್ಲ ಓಲ್ಡ್ ವಿಡಿಯೋ ನೋಡಿನ್ ಗುರುಜಿ. ನೀವು ಹಾಗಂತ ನಾನು ಅದ್ಭುತ ಅಂತ ಹೇಳ್ತಿಲ್ಲ, ನನ್ನ ಯೋಗ್ಯತೆಗೆ ನಾನು ಇಷ್ಟೇ ಮಾಡ್ಲಿಕ್ಕೆ ಆಗಿರೋ. ನನಗಿಂತ 27 ವಯಸ್ಸಿಗೆ ಅದ್ಭುತವಾದ ಸಾಧನೆ ಮಾಡಿರೋರು ಇದ್ದಾರೆ. ಆದರೆ ನಾನು ಏನು ಕಂಡುಕೊಂಡೆ ಅಂದರೆ, ನೀವು ಅಯ್ಯೋ ಇರೋದೊಂದು ಬದುಕು, ಯಾವಾಗ ಸಾಯ್ತೀವೋ ಗೊತ್ತಿಲ್ಲ, ಹೆಂಗೆ ಬೇಕು ಹಂಗಿದ್ದು ಹೋಗೋಣ ಅನ್ನುವ ಆ ಅಸಡ್ಡೆ ಮಾತು, ಅದನ್ನು ಬಿಟ್ಬಿಡ್ಬೇಕು ಮೊದಲು. ಇರೋದೊಂದು ಬದುಕು, ನಾಳೆ ಸಾಯ್ತೀವಿ ಅಂದುಕೊಂಡು 19 ವರ್ಷದ ನೀವು ತುಂಬ ಎಂಜಾಯ್ ಮಾಡ್ಲಿಕ್ಕೆ ಶುರು ಮಾಡಿಕೊಂಡ್ರೆ ಮನೆ ಕಥೆ ಏನಾಗಬೇಕು. ಹಾಗಾಗಿ ಸಾವು ಸೆಟ್ಲ್ ಆದವನಿಗೂ ಬರುತ್ತೆ, ಇನ್ನೂ ಜಾಬ್ ಸಿಗದೇ ಇದ್ದವನಿಗೂ ಬರುತ್ತೆ. ಬಟ್ ಸ್ಟೆಪ್ ಬೈ ಸ್ಟೆಪ್ ಒಂದು ಶಿಸ್ತಲ್ಲಿ ಹೋಗಬೇಕು. ನಮ್ಮ ಜೀವನವನ್ನು ನಾವು ಯಾವುದೋ ಹುಡುಗಿ ಅಥವಾ ಯಾವುದೋ ಚಟ ಇದು ಯಾವುದಕ್ಕೂ ಹೋಗದೆ ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ಖಂಡಿತ 21ರಿಂದ ದುಡಿಯೋಕ್ಕೆ ಶುರು ಮಾಡಿದ್ರು 27 ಅಷ್ಟೊತ್ತಿಗೆ ಒಂದೇನೋ ಒಂದು ಸೈಡ್ ತಾಳೋವಷ್ಟು, ಒಂದು ಮನೆ ಕಟ್ಟಿಸೋವಷ್ಟು, ಒಂದು ಕಾರು ಅಥವಾ ಒಂದು ಬೈಕು ಏನು ತಗೊಳ್ಳೋ ಶಕ್ತಿ ಒಂದು 8 ವರ್ಷದ ದುಡಿಮೆ 7 ವರ್ಷದ ದುಡಿಮೆಯಲ್ಲಿ ಶಿಸ್ತಾಗಿದ್ದರೆ ಖಂಡಿತ ಆ ಶಕ್ತಿ ಕೊಟ್ಟಿರ್ತಾನೆ. ಬಟ್ ಆ ಮಧ್ಯೆ ಎಷ್ಟು ಆಟ ಆಡಿರ್ತಾರೆ ಹುಡುಗರು, ಹಾಗಾಗಿ ಅವ್ರಿಗೆ ಏನೂ ಮಾಡೋಕ್ಕಾಗಿರಲ್ಲ ಅವ್ರ ಕೈಲಿ. ನಮ್ ಫ್ರೆಂಡ್ಸ್ ಅದರಲ್ಲ ಗುರುಜಿ, ಈಗ 10th PUC ಫೇಲ್ ಆದವ್ರೆಲ್ಲ ಲೈಫ್ ನ ಭಾರಿ ಲೀಡ್ ಮಾಡತ್ತಾರ ಗುರುಜಿ. 2 ಕಾರ್ ತಗೊಂಡ್ ಅದ್ ಮಾಡ್ಯಾರ ಅಂದ್ರೆ ಗುರುಜಿ, ಅಂದ್ರೆ ಅವರು ಲೈಫ್ ನ ಸೆಟ್ಲ್ ಆಗಕ್ ಆ ಕಡೆ ಇದು ಟ್ರೈ ಮಾಡಿರಲ್ಲ. ನಾವ್ ಹಿಂಗೆ ಸ್ಟಡಿ ಕಂಟಿನ್ಯೂ ಮಾಡ್ಕೋತ ಬಂದ್ಕಿಸಿ ನಾವ್ ಹಿಂಗೆ ಜೀರೋ ಆಗಿ ಹೋಗ್ಕೊಂಡ್ಬಿಟ್ಟಿವಿ. ಜೀರೋ ಏನೂ ಇಲ್ಲ ಒಳ್ಳೆ ಹೆಣ್ಮಕ್ಳು ಸಿಕ್ಕಿದ್ದಾಳೆ, ಇನ್ನು ಮುಂದೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಬಿಡಿ, ಸಾವಿನ ಯೋಚನೆ ಬಿಟ್ಟುಬಿಡಿ. ಅವ್ರಿವ್ರ ಬದುಕು, ಒಬ್ಬರು ಮೇಲಿರ್ಬೋದು, ಒಬ್ಬರು ಝೀರೋ ಇರ್ಬೋದು, ಒಬ್ಬರು ಹೀರೋ ಇರ್ಬೋದು. ನಿಮ್ಮ ಮನೆಗೆ ನೀವೇ ಹೀರೋ, ನಿಮ್ಮ ಹೆಂಡತಿಗೆ ನೀವು ಹೀರೋ, ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಹೀರೋ. ನಾನಾದರೂ ಅಂದ್ಕೊಳ್ಳೋದು ಹಾಗೆ, ನನ್ನ ಫಾಲೋವರ್ಸು 5 ಲಕ್ಷ ಇರ್ಬೋದು, 6 ಲಕ್ಷ ಇರ್ಬೋದು, ಇನ್ಯಾರಿಗೂ 50 ಲಕ್ಷ ಇರ್ಬೋದು, ಇನ್ಯಾರಿಗೂ 5 ಕೋಟಿ ಇರ್ಬೋದು. ನನ್ನ ದಾರಿ, ನನ್ನ ಕಂಟೆಂಟು ಅಥವಾ ನಾನು ಹೇಳ್ತಿರೋ ವಿಚಾರಕ್ಕೂ ಅಲ್ಲಿ ಯಾರೋ ಕೆಟ್ಟದಾಗಿ ಫಾಲೋವರ್ಸ್ ಗೇನ್ ಮಾಡ್ತಿರೋದಕ್ಕೂ ವ್ಯತ್ಯಾಸ ಇದೆ. ಹೌದೌದು ಗುರುಜಿ. ನಮ್ಮ ದಾರಿ, ನಮ್ಮ ಗುರಿ, ನಮ್ಮ ಈ ಪ್ರಯಾಣದ ಕುರಿತು ನಮಗೆ ಹೆಮ್ಮೆ ಇರಬೇಕೆ ಹೊರತು ಪ್ರತಿ ಸಾರಿ ಇನ್ಯಾರ್ದೋ ಗ್ರೋತ್ ನೋಡಿ ನಮ್ಮ ಮನಸ್ಸಲ್ಲಿ ಕೊರಗೋದಾದರೆ ನನ್ನ ವ್ಯಕ್ತಿತ್ವಕ್ಕೆ ಬೆಲೆ ಇರಲ್ಲ. ಅಂದರೆ ಹೊರಗಡೆ ಮಾತ್ರ ನಾನು ಯಾರೇ ಬೆಳೀಲಿ ಬಿಡಪ್ಪ ಒಳ್ಳೇದಾಗಲಿ ಅಂತ ಹೊರಗಡೆ ಅನ್ನೋದು, ಒಳಗಡೆ ತೋತೋ ಇದೇನಪ್ಪ ನನ್ನ ಜೀವನ ಹಿಂಗೆ ಉಳ್ಕೊಂಬಿಡ್ತು, ಅವರೆಲ್ಲ ಬೆಳೀತಾವ್ರೆ ಅಂತ ಕೊರಗೋದು ಒಳ್ಳೇದಲ್ಲ. ಅದು ಇಲ್ಲ, ಆ ಥರ ನನಗೆ ಹೇಳ್ಕೊಂಡೆ, ನಿಮಗಲ್ಲ ಪಾಪ. ನೀವು ಏನೋ ಒಂದು ದೊಡ್ಡ ಗುರಿ ಇಟ್ಕೊಂಡಿದ್ರಿ, ಅದು ಆಗದೆ ಇರ್ಬೋದು, ತೊಂದರೆ ಇಲ್ಲ, ಪ್ರಯತ್ನ ಮಾಡಿ. ಇಲ್ವಾ, ಬೇರೆ ಕೆಲಸ ಮಾಡಿ. ಉದ್ಯೋಗಂ ಪುರುಷ ಲಕ್ಷಣಂ. ಉದ್ಯೋಗ ಇಲ್ಲದೆ ಇದ್ರೆ ಹೆಂಡ್ತಿನೂ ಪಕ್ಕಕ್ಕೂ ಸೇರಿಸಲ್ಲ, ಆಯ್ತಲ್ಲ, ಉದ್ಯೋಗ ಮಾಡು. ಅಂದ್ರೆ ನಮ್ದೇನು ಗುರುಜಿ ಅಂದ್ರೆ ನಮ್ ಫ್ಯಾಮಿಲಿ ಮೇಲೆ ಬ್ಲೇಮ್ ಮಾಡಾತೀನಿ ಗುರುಜಿ. ಅಂದ್ರೆ ಆ ಟೈಮ್ನಾಗ ಸೆಟ್ಲ್ ಆಗತ್ತಾನೆ ಟೈಮ್ ಅಲ್ಲಪ್ಪ. ಸೆಟ್ಲ್ ನೀನು ಹಾಗೆ ಆಗ್ತಿದ್ದೆ ಅಂತ ಏನು ಭರವಸೆ ಇದೆ? ಇನ್ನು ಹಂಗಿದ್ದ ಕತೆ ಏನು ಮತ್ತೆ? ಅದೇ ಅಂತಾರೆ ಈಗ ನಮ್ ಫ್ರೆಂಡ್ಸ್ ಒಂದಿಷ್ಟು ಮಂದಿಗೆ. ಅಂದ್ರೆ ನನಗೆ ಸೀನಿಯರ್ ಓದಾತಾರ ಗುರುಜಿ, 32+ ಏಜ್ ನೋಡ್ ಅದಾರ ಗುರುಜಿ. ಅವ್ರಿಗೂ ಅಂದ್ರೆ KPSC ಓದ್ನಿ, ಅದೇನೊಂದು ಓದ್ನಿ ಅನ್ನತಾರಿ. ಈಗ ಅದು ಒಳ ಮೀಸಲಾತಿ ಅಂತ ಕೇಸಿ ಸ್ವಲ್ಪ ಸರ್ಕಾರದಿಂದ ಅದು ಸಮಿತಿ ರೆಡಿ ಮಾಡಿ ಕೇಸಿ ಇದು ಮಾಡ್ಯಾರ ಗುರುಜಿ. ಅದು ಒಳ್ಳೆ ಅದು ಇದು ಬರಾತಿಲ್ ಗುರುಜಿ, ಸಮಿತಿ ತಿಳಿಸದ ಹೇಳಿಕೆ ಇದು ಬರಾತಿಲ್ ಗುರುಜಿ. ಅದಷ್ಟು ಸಂಬಂಧ ನಿಂದ ಪರವಾಗಿಲ್ ಬಿಡಪ್ಪ, ನಿನ್ ಲೈಫ್ ಮ್ಯಾರೇಜ್ ಆಯ್ತು, ನಮ್ 32+ ಐತಿ, ನಾ ಏನ ಹಂಗ ಕೂತೀವಿ, ನಿಂದ ಜೀವನ ಬಾರಿ ಅಂತ ಅವ್ರು ನನ್ನ ಬ್ಲೇಮ್ ಮಾಡ್ತಾರೆ. ಮತ್ತ ಆ ಟೈಮ್ ಇರಲಿ, ಅವ್ರು ಏನಾದರೂ ಅಂದ್ಕೊಳ್ಳಿ. ಮೊದಲು ನೀವು ಆ ಕಡೆ ಈ ಕಡೆ ನೋಡೋದು ಬಿಟ್ಬಿಡಿ. ಕುದುರೆ ಓಡಿದಾಗ ಮುಂದೆ ಮಾತ್ರ ನೋಡ್ಕೊಂಡು ಹೋಯ್ತಾ ಇರಬೇಕು. ಅಲ್ಲಿ ಯಾರು ಗೆದ್ರು, ಇಲ್ಲಿ ಯಾರು ಸೋತರು, ಅಲ್ಲಿ ಯಾರು ನನ್ನ ಬಗ್ಗೆ ಏನಂತವ್ರೆ, ಇದೆಲ್ಲ ಬಿಟ್ಬಿಡ್ಬೇಕು ಒಳ್ಳೆ ಕಮೆಂಟು ಕೆಟ್ಟ ಕಮೆಂಟು ಎಲ್ಲವೂ ಬರುತ್ತೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ. ಹಂಗೆ ಬದುಕು, ಹಂಗೆ ಕಂಟೆಂಟ್ ಕ್ರಿಯೇಟರ್ ಇದ್ದಂಗೆ, ಡಿಜಿಟಲ್ ಕ್ರಿಯೇಟರ್ ಇದ್ದಂಗೆ. ಸೊ ಅವನ ಬದುಕಲ್ಲೂ ಒಳ್ಳೆಯದು ಕೆಟ್ಟದ್ದು ಎಲ್ಲ ಬರ್ತಾ ಇರುತ್ತೆ.
ಸೊ ಓದಬಾರ್ದು, ಕೆಲವೊಂದು ನೋಡಬೇಕು, ಕೆಲವೊಂದನ್ನು ಸಹನೆ ಮಾಡಬೇಕು, ಸುಮ್ಮನೆ ಹೋಗ್ತಾ ಇರಬೇಕು. ದೇವರು ಒಳ್ಳೇದು ಮಾಡಲಿ. ನಿಮ್ಮ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ತಾಯಿ ತಂದೆ ಬಗ್ಗೆ ದ್ವೇಷ ಇಟ್ಕೊಳ್ಬೇಡಿ. ಆಯಿತು, ನನ್ನ ಪಾಲಿಗಿತ್ತು, ಅದು ಆಯಿತು. ಈಗ ದಶರಥ ರಾಮ ಕಾಡಿಗೆ ಯಾಕೆ ಹೋದ ಅಂದರೆ ದಶರಥ ಹೇಳ್ಬಿಟ್ಟು ಅದಕ್ಕೆ ಹೋದ. ದಶರಥ ಹೇಳಿದ್ನ ಇಲ್ಲ ವಿಧಿ ಹಂಗಾಡಿಸ್ತಾ. ರಾಮ ಹೇಳ್ತಾನೆ ನನ್ನ ಪಾಲಿಗೆ ಅದಿದೆ, ನಾನು ಅನುಭವಿಸ್ತೀನಿ, ಇಲ್ಲಿ ಯಾರನ್ನೂ ನಾನು ದೂರಲ್ಲ ಅಂತ. ಕೈಕೆಯಿಂದ, ದಶರಥನಿಂದ, ಅವರಿಂದ ಇವರಿಂದ ಇಲ್ಲ, ಸಾಕ್ಷಾತ್ ರಾಮಚಂದ್ರನ ವಿಧಿ ಹಂಗಿತ್ತು, ನಂಗೆ ಆಯಿತು ಹೊರತು ನಾನು ಯಾರನ್ನೂ ದೂರಲ್ಲ ಅಂತ. ಯಾರು ದೂರ್ತಾ ಕೂತ್ಕೊಳ್ತಾನೆ ಅವನು ಅಲ್ಲೇ ಕೂತ್ಕೊಳ್ತಾನೆ. ಆದರೆ ಅದನ್ನು ಸಹನೆ ಮಾಡಿ ಸ್ವಲ್ಪ ಬುದ್ಧಿ ಕಲಿತು ಪಾಠ ಕಲಿತು ನೆಕ್ಸ್ಟ್ ಹಂಗೆ ಆಗ್ದಂಗೆ ನೋಡ್ಕೊಂಡು ಮುಂದೆ ಹೋಗಬೇಕು. ಯಾಕಂದರೆ ಬದುಕು ಒಂದು ಪಾಠಶಾಲೆ. ಇಲ್ಲಿ ಇದು ಯಾಕೆ ಹಿಂಗೆ, ಇದು ಯಾಕೆ ಹಿಂಗೆ, ನನಗೆ ಯಾಕೆ ಹಿಂಗಾಯಿತು ಅಂತ ಕೊರಗ್ತಾ ಕೂರೋದ್ರ ಬದಲು ಆಯಿತು ಅದರ ಮೂಲವನ್ನು ಕೆಣಕ್ತಾ ಬಿಡಿಸ್ತಾ ಕೂತ್ಕೊಳ್ತೀನಿ ಅಂದರೆ ಒಂದು ಜನ್ಮ ಸಾಲಲ್ಲ. ಯಾಕೆ ಹಿಂಗಾಯಿತು ಅಂತ ಹೋಗ್ತಾ ಹೋದರೆ ಒಂದಾದ್ಮೇಲೆ ಒಂದು ಕಾರಣ ಇದ್ದೇ ಇರ್ತವೆ. ಬಂದಿರೋಳನ್ನ ಚೆನ್ನಾಗಿ ನೋಡಿಕೊಳ್ಬೇಕು, ಆರೋಗ್ಯ ಕಾಪಾಡಿಕೊಳ್ಬೇಕು, ತಾಯಿ ತಂದೆಯನ್ನು ನೋಡಿಕೊಳ್ಬೇಕು. ಹೊರಗಡೆ ಯಾರು ಏನು ಮಾಡಿಸಿದ್ರು, ಹೊರಗಡೆ ನಮ್ಮನ್ನು ಕಂಡ್ರೆ ಯಾರಿಗೇನಾಗ ಬಿಟ್ಟುಬಿಡಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ದೇವರು ಅನ್ನೋ ಬಿದ್ದಾನೆ, ಧರ್ಮದ ರೀತಿಯಲ್ಲಿ ನೀವು ಬದುಕಿ, ಆ ಧರ್ಮ ನಿಮ್ಮನ್ನು ಕಾಪಾಡುತ್ತೆ. ಹಾಗೆ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಂಡು ಜೀವನ ಮಾಡಿ. ನಿಮಗೆ ಒಳ್ಳೇದಾಗಲಿ, ಶುಭವಾಗಲಿ. ಓಕೆ ಗುರುಜಿ, ಇಟ್ಟತ್ತನ ನಮ್ಮ ಜೋಡಿ ಮಾತಾಡೋದಕ್ಕೆ ಧನ್ಯವಾದಗಳು ಗುರುಜಿ. ನನಗೆ ನೀವು ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ ನಿಮಗೆ. ನೋಡಿ, ಇತ್ತೀಚೆಗೆ ನೀವು ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಾರಿ ಕೇಳಿರ್ತೀರಿ, ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರೋ ಹುಡುಗರು ಅಥವಾ ಹುಡುಗಿಯರು ಅಥವಾ ಯುವಕರು ಯುವತಿಯರು ಓದ್ತಾ ಇದ್ದೀವಿ, ಏನೂ ಆಗ್ತಾ ಇಲ್ಲ, ಅಥವಾ ಮನೆಯವರು ಈ ರೀತಿ ಮಾತಾಡ್ತಾರೆ, ಅಥವಾ ಮದುವೆ ಮಾಡಬೇಕು ಅಂತಾರೆ, ಹಂಗೆ ಹಿಂಗೆ. ದಯವಿಟ್ಟು ನಿಮ್ಮ ಕೈಲಿ ಏನು ಸಾಧ್ಯ ಇಲ್ಲ ಸ್ಪಷ್ಟವಾಗಿ ಒಂಚೂರು ಹಠ ಮಾಡಿ ಆದರೂ ನಿಮ್ಮ ಆಸೆಗಳನ್ನು ನೀವು ಈಡೇರಿಸ್ಕೊಳ್ಬೇಕು. ಅಥವಾ ಸುಮ್ಮನೆ ಯಾರೋ ಓದ್ತವ್ರೆ ಅದಕ್ಕೆ ನಾನು ಓದ್ತೀನಿ ಅಂತ ಹೋಗೋದಲ್ಲ. ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು ನಮಗೆ ಗೊತ್ತಿರಬೇಕು. ಸುಮ್ಮನೆ ಅವರು ಓದ್ತವ್ರು ನಾನು ಓದ್ತೀನಿ ಅಂತ ಹೋಗಿ ಪೊಳ್ಳಾಗೋದು ಬೇಡ, ಆಯಿತಾ? ದೊಡ್ಡ ಕನಸಿಟ್ಕೊಳ್ಳಿ. ಸುಮ್ಮನೆ ಮದುವೆ ಆಗೋದು, ಮಕ್ಕಳು ಮಾಡ್ಕೊಳ್ಳೋದು ಇಷ್ಟೇ ಸಾಲದು. ಹಾಗಂತ ಮದುವೆ ಆಗಬೇಡಿ ಅಂತ ನಾನು ಹೇಳ್ತಿಲ್ಲ. ಒಂದು ವೇಳೆ ನಿಮಗೇನೋ ಒಂದು ಜಾಬ್ ತೊಗೊಳ್ಬೇಕು, ಅಥವಾ ನನ್ನ ಪ್ರಕಾರ ಹೆಣ್ಣು ಮಕ್ಕಳು ನೀವು ಯಾವ ಜಾಬಲ್ಲಾದರೂ ಇರಿ, ನೀವು PS ಆಗಿರಿ, IAS ಆಗಿರಿ, ತಹಶೀಲ್ದಾರ್ ಆಗಿರಿ, ದಾಪೇದಾರ್ ಆಗಿರಿ, ಅನರ್ವ ಆಗಿರಿ, ಕಟ್ಟಿಕೊಂಡು ಗಂಡನಿಗೆ ನಿಯತ್ತಾಗಿರಬೇಕು. ಅತ್ತೆ ಮಾವ ತಪ್ಪುಗಳು ಆಗ್ತವೆ, ಏನೋ ಮಾತುಗಳು ಬರ್ತವೆ, ಅತ್ತೆ ಮಾವನು ಕೆಟ್ಟವರು ಅನ್ನೋ ಭಾವನೆಗಳು ಒಂದೊಂದು ಸಾರಿ ಬರ್ತವೆ. ಅದೇನೇ ಇರಲಿ, ಅವ್ರಿಗೆ ಊಟ ಹಾಕದೇ ಇರೋಷ್ಟು ಕಟುಕರ ಆಗಬಾರ್ದು. ಅತ್ತೆ ನಿಮಗೆ ಇಷ್ಟ ಇಲ್ವಾ, ಮಾವ ನಿಮಗೆ ಇಷ್ಟ ಇಲ್ವಾ, ತೊಂದರೆ ಇಲ್ಲ, ಮಾತಾಡಬೇಡಿ ಅವ್ರ ಹತ್ರ. ಆದರೆ ಊಟ ಹಾಕದೇ ಇರುವಷ್ಟು, ಅಥವಾ ಅವರಿಗೆ ಬೈಯುವಷ್ಟು, ಹೊಡೆಯುವಷ್ಟು, ಅಥವಾ ಮಗನನ್ನು ಅವರಿಂದ ದೂರ ಮಾಡುವಷ್ಟು ಆಗಬಾರ್ದು. ನೀವು ವೃತ್ತಿಯಲ್ಲಿ ಏನೇ ಇರಿ, ನೀವು ಸಾಮಾನ್ಯ ಗೃಹಿಣಿಯಾಗಿರಿ, IAS ಮಾಡಿರಿ, ಏನೋ ಪೊಲೀಸ್ ಆಗಿರಿ, ಇನ್ನೇನೋ ಹೊರಗಡೆ ಹೋಗಿ ದುಡ್ಕೊಂಬರೋರಾಗಿ, ಏನೇ ಆಗಿ, ಮನೆಗೆ ಸೊಸೆಯಾಗಿ, ಗಂಡನಿಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಮತ್ತು ಒಂದು ಹೆಣ್ಣು ಹಾಗಿರಬೇಕು ಅಂದರೆ ಅಂಥದ್ದೊಂದು ವಾತಾವರಣ ಕೂಡ ಇರಬೇಕು. ಗಂಡ ಅವಳನ್ನು ಅಷ್ಟು ಪ್ರೀತಿಸಬೇಕು, ಗಂಡ ಸಮಯ ಕೊಡಬೇಕು, ಗಂಡ ನಿಯತ್ತಾಗಿರಬೇಕು. ಇಷ್ಟೆಲ್ಲ ಇದ್ದರೆ ಪರಸ್ಪರ ಈ ಹೊಂದಾಣಿಕೆಯಿಂದ ಸಂಸಾರಗಳು ಚೆಂದ ಆಗ್ತವೆ ಹೊರತು, ಹೆಂಡತಿ ಮಾತ್ರ ಹಂಗಿರಬೇಕು, ನಾನು ಹೊರಗಡೆ ಏನು ಮೈಕೊಂಡು ಬಂದರೂ ಯಾರೂ ನನ್ನನ್ನು ಕೇಳಂಗಿಲ್ಲ ಅಂತ ಗಂಡ ಇದ್ದರೆ ಹೆಂಡತಿಗೂ ದಾರಿ ತಪ್ಪೋದಕ್ಕೆ ನೀವೇ ದಾರಿ ಮಾಡಿಕೊಟ್ಟಂಗಾಗುತ್ತೆ ಅಲ್ವಾ? ಹಾಗಾಗಿ ಏನೋ ಸಾಧಿಸಬೇಕು ಅಂತ ಅಂದ್ಕೊಳ್ಳೋದು ತಪ್ಪಿಲ್ಲ, ಆದರೆ ಅದು ನಮ್ಮಿಂದ ಸಾಧ್ಯ ಇಲ್ವಾ ಅಂತ ಮೊದಲು ಗೊತ್ತಿರಬೇಕು. ಹಂಗೊಂದು ವೇಳೆ ಸಾಧ್ಯ ಅನ್ನೋದಾದರೆ, ಒಳ್ಳೆ ಉದ್ದೇಶ ಇಟ್ಕೊಂಡು ಸಾಧನೆಯ ಕನಸು ಕಂಡಿರೋರು ಅಪ್ಪ ಅಮ್ಮನ ಮಾತು ಧಿಕ್ಕರಿಸಿ ಆದರೂ ನಿಮ್ಮ ಗುರಿಯನ್ನು ನೀವು ತಲುಪಬೇಕು. ಅಪ್ಪ ಅಮ್ಮನ ಮಾತು ಕೇಳದೆ ಯಾರ್ಯಾರನ್ನೋ ಓಡಿಸ್ಕೊಂಡು ಹೋಗಿ ಮದುವೆ ಆಗೋದಕ್ಕಿಂತ ಅಪ್ಪ ಅಮ್ಮನ ಮಾತು ಕೇಳದೆ ಸಾಧನೆ ಕಡೆ ಹೋಗೋದು ಒಳ್ಳೆಯದೇ ಅಲ್ವೇ? ಅಪ್ಪ ಅಮ್ಮ ಬೇಡ ಅಂದರೂ ಕೂಡ ಇಲ್ಲ ನಾನು ಓದಬೇಕು ಅಂತ ಹಠ ಹಿಡಿದು ಸಾಧನೆ ಕಡೆ ಹೋಗೋದು ತಪ್ಪೇ ಇಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ.